Namaskaram. So in this video we'll be continuing with the chapter Nuclei. Last ವಿಡಿಯೋದೊಳಗೆ ನಾವು ಯಾವುದ್ರಿ ನ್ಯೂಕ್ಲಿಯರ್ ಎನರ್ಜಿ ಅನ್ನುವಂಥ ಟಾಪಿಕ್ ಮುಗಿಸಿದ್ವಿ. ಅದರೊಳಗೆ ವೈ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಲೀಸ್ಡ್ ಡ್ಯೂರಿಂಗ್ ಫಿಷನ್ ರಿಯಾಕ್ಷನ್ ಆ್ಯಂಡ್ ಫ್ಯೂಷನ್ ರಿಯಾಕ್ಷನ್ ಇದನ್ನು ಡಿಸ್ಕಸ್ ಮಾಡಿದ್ವಿ ನಾವು ಯೂಸಿಂಗ್ ಯಾವುದದು binding energy curve, and particularly which is also called as the topic is called as binding energy per nucleon. ಅದರ ವ್ಯಾಲ್ಯೂಸ್ ನೋಡ್ಕೊಂಡು ನಾವು ಡಿಸ್ಕಸ್ ಮಾಡಿದ್ವಿ. ಒಂದು ಗ್ರಾಫ್ ಇತ್ತು ಬೈಂಡಿಂಗ್ ಎನರ್ಜಿ ಕರ್ವ್ದು. ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಏನಂದರೆ ಲೆಸ್ ಮಾಸ್ ನಂಬರ್ ಇರುವಂತಹ ಎಲಿಮೆಂಟ್ಸ್ ದೇ ವಿಲ್ ಬಿ ಅನ್ಸ್ಟೇಬಲ್, ಆ್ಯಂಡ್ ದೋಸ್ ಎಲಿಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಹೈಯರ್ ಮಾಸ್ ನಂಬರ್ ಲೈಕ್ ಯುರೇನಿಯಮ್ ಅವು ಕೂಡ ಅನ್ಸ್ಟೇಬಲ್ ಇರ್ತಾವೆ. ಮೀಡಿಯಮ್ ಮಾಸ್ ರೇಂಜ್ನೊಳಗೆ ಯಾವ ಇರ್ತಾವಲ್ರಿ, ಫಾರ್ ಎಕ್ಸಾಂಪಲ್ ನಾವು ತೊಗೊಂಡಿದ್ದು ನಿಮ್ಗೆ ನೆನಪಿದ್ರೆ ಐಯರ್ನ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ಅಲ್ಲೇ ಸ್ವಲ್ಪ ಏನ್ರಿ ಸ್ಟೆಬಿಲಿಟಿ ಜಾಸ್ತಿ ಇರ್ತೈತಿ, ಲೈಕ್ ಐಯರ್ನಿಗೆ ಬೈಂಡಿಂಗ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅದು ಸ್ಟೇಬಲ್ ಇರ್ತೈತಿ ಐಯರ್ನ್. ಓಕೆ, ಸೊ ವಿ ಆಲ್ಸೋ ಹ್ಯಾಡ್ ಡಿಸ್ಕಸ್ ದ್ಯಾಟ್ ಹೈಯರ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಮೋರ್ ಸ್ಟೇಬಲ್ ಈಸ್ ದ್ಯಾಟ್ ಎಲಿಮೆಂಟ್. ಆ್ಯಂಡ್ ಎಲ್ಲ ಎಲಿಮೆಂಟ್ಸು ಸ್ವಲ್ಪ ಹೈಯರ್ ಸ್ಟೆಬಿಲಿಟಿ ಕಡೆ ಮೂವ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾವೆ. ಲೈಕ್ ಹೈಡ್ರೋಜನ್, ಹೀಲಿಯಮ್ ಇವು ಯಾವಿರ್ತಾವಲ್ಲ ವಿಚ್ ಹ್ಯಾವ್ ಲೆಸ್ ಮಾಸ್ ನಂಬರ್, ದೇ ವುಡ್ ಲೈಕ್ ಟು ಮೂವ್ ಟುವರ್ಡ್ಸ್ ಐರನ್. ದೇ ವುಡ್ ಲೈಕ್ ಟು ಇನ್ಕ್ರೀಸ್ ದೇರ್ ಮಾಸ್ ಆ್ಯಂಡ್ ಬಿಕಮ್ ಸ್ಟೇಬಲ್. ವೇರಾಸ್ ಎಲಿಮೆಂಟ್ಸ್ ಲೈಕ್ ಯುರೇನಿಯಮ್ ವಿಚ್ ಹ್ಯಾವ್ ಹೆವಿ ಮಾಸ್, they would like to lose their mass, decrease their mass number, get to a medium range of mass and then become stable. ಸೊ ಈ ಸ್ಟೇಬಲ್ ಆಗುವಂಥ ಪ್ರಾಸೆಸ್ನೊಳಗೆ ಯಾವಾಗ ಅವು ಐಯರ್ನದ ರೇಂಜ್ನೊಳಗೆ ಬರ್ತಾವಲ್ಲ ಅವಾಗ ಆ ನ್ಯೂಕ್ಲಿಯಸ್ ಫಸ್ಟಿಗೆ ಬ್ರೇಕ್ ಆಗಿ ಒಂದು ನ್ಯೂ ಕೈಂಡ್ ಆಫ್ ನ್ಯೂಕ್ಲಿಯಸ್ ವಿಚ್ ಈಸ್ ಮೋರ್ ಸ್ಟೇಬಲ್ ಫಾರ್ಮ್ ಆದಾಗ, ಸ್ವಲ್ಪ ಸ್ಟೇಬಲ್ ನ್ಯೂಕ್ಲಿಯಸ್ ಫಾರ್ಮ್ ಆದಾಗ, ಯಾವಾಗ ನ್ಯೂಕ್ಲಿಯಸ್ ಒಂದು ಸ್ಟೇಬಲ್ ಇದ್ದಿದ್ದು ಫಾರ್ಮ್ ಆಗ್ತೈತಲ್ಲ, ವಿ ನೋ ದ್ಯಾಟ್ ಸ್ಟೇಬಲ್ ಇತ್ತು, ಸ್ಟೆಬಿಲಿಟಿ ಜಾಸ್ತಿ ಇತ್ತು ಅಂದರೆ ಬೈಂಡಿಂಗ್ ಎನರ್ಜಿ ಜಾಸ್ತಿ ಇರ್ತೈತಿ. ಸೊ ವೆನ್ ಅ ಸ್ಟೇಬಲ್ ನ್ಯೂಕ್ಲಿಯಸ್ ಈಸ್ ಫಾರ್ಮ್ಡ್, ಮೋರ್ ಎನರ್ಜಿ ಈಸ್ ರಿಲೀಸ್ಡ್. ಸೊ ದ್ಯಾಟ್ಸ್ ವೈ ಡ್ಯೂರಿಂಗ್ ಫಿಷನ್ ರಿಯಾಕ್ಷನ್ ಆ್ಯಂಡ್ ಫ್ಯೂಷನ್ ರಿಯಾಕ್ಷನ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಲೀಸ್ಡ್ ಅಂತ ಹೇಳ್ತೀವಿ ನಾವು. ಸೊ ಪರ್ಟಿಕ್ಯುಲರ್ಲಿ ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಡಿಸ್ಕಸಿಂಗ್ ಟೂ ಟಾಪಿಕ್ಸ್. ಒನ್ ಈಸ್ ರಿಗಾರ್ಡಿಂಗ್ ವಾಟ್ ಈಸ್ ನ್ಯೂಕ್ಲಿಯರ್ ಫಿಷನ್, an example of nuclear fission reaction, how exactly it takes place, ಆ ಫಿಷನ್ ಪ್ರಾಸೆಸ್ ಅಂದರೆ ಏನು ಅಂತೇಳಿ. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದನ್ನು ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅಂತ ಒಂದು ಟಾಪಿಕ್ ಬರ್ತೈತೆ. ನ್ಯೂಕ್ಲಿಯರ್ ಫಿಷನ್ ಚೈನ್ ರಿಯಾಕ್ಷನ್, ಫಿಷನ್ನೊಳಗನ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಚೈನ್ ರಿಯಾಕ್ಷನ್. ಆ ಚೈನ್ ರಿಯಾಕ್ಷನ್ನೊಳಗೆ ಮತ್ತು ಎರಡು ಟೈಪ್ ಬರ್ತಾವೆ, ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಸೊ ಇವಿಸ್ ಟಾಪಿಕ್ಸ್ ನಾವು ಮೇನ್ಲಿ ಈ ವಿಡಿಯೋದೊಳಗೆ ಡಿಸ್ಕಸ್ ಮಾಡ್ತೀವಿ. ಸೊ ಡೈರೆಕ್ಟ್ಲಿ ನಾವೀಗ ಫಿಷನ್ ಕಡೆ ಬರೋಣ. ಫಸ್ಟ್ ನಾ ಹಂಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಹೇಳ್ತೀನಿ, ದೆನ್ ವಾಟ್ ಈಸ್ ಗಿವನ್ ಇನ್ ಯೋರ್ ಟೆಕ್ಸ್ಟ್ ಬುಕ್ ಅದ್ರ ಕಡೆ ಹೋಗ್ತೀವಿ. ದ ವರ್ಡ್ ಫಿಷನ್ ಹಿಯರ್ ರೆಫರ್ಸ್ ಟು ಸ್ಪ್ಲಿಟಿಂಗ್ ಅಪ್ ಆಫ್ ದ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಸ್ಪ್ಲಿಟ್ ಆಗೋದಕ್ಕೆ, ಒಡೆದು ಎರಡು ಆಗೋದಕ್ಕೆ, ಒಂದು ಹೆವಿ ನ್ಯೂಕ್ಲಿಯಸ್, ಲೈಕ್ ಈಗ ಹಂಗೆ ಎಕ್ಸಾಂಪಲ್ ಕಂಪ್ಯಾರಿಸನ್ ಇದೆ, ತೆಂಗಿನಕಾಯಿ ತೊಗೊಂಡು ಹಿಂಗೆ ಹೊಡೆದ ಕೂಡಲೇ ಜನರಲಿ ಕರೆಕ್ಟಾಗಿ ಹೊಡೆದ್ರೆ ಅದು ಎರಡು ಪೀಸ್ ಆಗ್ತೈತಿ. ಲೈಕ್ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್ ಒಂದು ಯುರೇನಿಯಮ್ ಅಂದರೆ ಯುರೇನಿಯಮ್ ತೊಗೊಂಡು ಹಿಂಗೆ ಹೊಡೆಯೋದಿರಂಗಿಲ್ಲ, ಅದು ಪ್ರೊಸೆಸ್ ಬೇರೆ ಇರ್ತೈತಿ, ಅದನ್ನು ಹೇಳ್ತೀನಿ. ಸೊ ಯುರೇನಿಯಮ್ ಅಥವಾ ಅದರ ಗತೆ ಇರುವಂಥ ಪ್ಲುಟೋನಿಯಮ್ ಎಕ್ಸಾಂಪಲ್ ಬರ್ತೈತಿ. ಆ್ಯಸ್ ಸಚ್ ಹೆವಿ ಮಾಸ್ ಇರುವಂಥ ನ್ಯೂಕ್ಲಿಯಸ್ ಏನಿರ್ತಾವಲ್ಲ ಅವು ಅಕಸ್ಮಾತ್ ಅಂದರೆ ಅವು ಆಲ್ರೆಡಿ ಒಂದು ಸ್ವಲ್ಪ ಅನ್ಸ್ಟೇಬಲ್ ಇರ್ತಾವೆ, ಇನ್ನೊಂದು ಸ್ವಲ್ಪ ಅವ್ನು ನಾವು ಹೆಂಗೋ ಮಾಡಿ ಅನ್ಸ್ಟೇಬಲ್ ಮಾಡಿದ್ರೆ ಅದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಹೆಂಗೆ ಅನ್ಸ್ಟೇಬಲ್ ಮಾಡ್ತಾರೆ, ಅನ್ಸ್ಟೇಬಲ್ ಅಂದರೆ ಏನು ಅಂಥೇಳಿ. ವೆನ್ ದ್ಯಾಟ್ ಯುರೇನಿಯಮ್ ಬ್ರೇಕ್ಸ್, ಇಟ್ ಬ್ರೇಕ್ಸ್ ಇಂಟು ಟೂ ಪಾರ್ಟ್ಸ್. ಈಗ ಯುರೇನಿಯಮ್ ಸ್ಟೇಬಲ್ ಇಲ್ಲ, ಅದು ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಂಡೈತಿ. ಸೊ ಅದಕ್ಕೆ ಅದು ಮಾಸ್ ಕಡಿಮೆ ಮಾಡ್ಕೋಬೇಕು. ಅದಕ್ಕೆ ವಾಟ್ ಇಟ್ ಡಸ್, ಯುರೇನಿಯಮ್ ಸ್ಪ್ಲಿಟ್ಸ್ ಇಂಟು ಟೂ ಪಾರ್ಟ್ಸ್. ಸೊ ಇದಕ್ಕೆ ನಾವು ಫಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆ ಎರಡು ಪಾರ್ಟಾಗಿ ಹೊರಗೆ ಬರ್ತಾವಲ್ಲ, ಆ ಎರಡು ಪಾರ್ಟ್ ಆಗ್ತೈತಿ ಒಂದು, ಇನ್ನೊಂದು ಆ ಎರಡೂ ಪಾರ್ಟು ಹೊರಗೆ ಬಂದಿದ್ದು ಅವಕ್ಕೆ ಒಂದು ಸ್ವಲ್ಪ ಕೈನೆಟಿಕ್ ಎನರ್ಜಿ ದಿಂದ ಅವು ಹೊರಗೆ ಬರ್ತಾವೆ. ಲಾರ್ಜ್ ಅಮೌಂಟ್ ಆಫ್ ಕೈನೆಟಿಕ್ ಎನರ್ಜಿ ಅಂತಲೇ ಹೇಳ್ಬೋದು ನಾವು. ಅಂದರೆ ಎನರ್ಜಿ ರಿಲೀಸ್ ಆಗ್ತೈತೆ ಆ ಪ್ರೊಸೆಸ್ನೊಳಗೆ. ಮಾಸ್ ಡಿಫೆಕ್ಟ್ ಆಗಿರ್ತೈತಿ,
ಈ ಲೈಕ್ ನೀವು ಕೆಮಿಸ್ಟ್ರಿ ಒಳಗೆ ಮಾಡಿರ್ತಾರಲ್ಲ ಆ ಟೈಪ್ ಇಲ್ಲೂ ನಾ ಆಮೇಲೆ ಒಂದು ಎಕ್ಸಾಂಪಲ್ ತೊಗೊತೀನಿ, ಅವಾಗ ಗೊತ್ತಾಗ್ತೈತಿ. ರಿಯಾಕ್ಟೆಂಟ್ ಸೈಡ್ ಆ್ಯಂಡ್ ಪ್ರಾಡಕ್ಟ್ ಸೈಡ್ ವೆನ್ ಫಿಷನ್ ಟೇಕ್ಸ್ ಪ್ಲೇಸ್, ಲೈಕ್ ಯುರೇನಿಯಮ್ ಸ್ಪ್ಲಿಟ್ಸ್ ಇಂಟು ಟೂ, ಬೇರಿಯಮ್ ಕ್ರಿಪ್ಟಾನ್ ಅಂತ ನಾವು ಹೇಳ್ಬೋದು, ಬೇರೆ ಬೇರೆ xenon strontium ಬೇರೆ ಬೇರೆ ಎಕ್ಸಾಂಪಲ್ಸ್ ಬರ್ತಾವೆ. ವೆನ್ ದೋಸ್ ಟು ಏನ್ರಿ ದೇ ಆರ್ ಕಾಲ್ಡ್ ಆಸ್ ಫಿಷನ್ ಫ್ರಾಗ್ಮೆಂಟ್ಸ್. ಯುರೇನಿಯಮ್ ಈಸ್ ಅ fissionable material, fissionable nuclei. When that uranium splits into two different nuclei, these are called as fission fragments. ಹೇಳ್ತೀನಿ ನಾನು ಎಕ್ಸಾಂಪಲ್ ತಗೊಂಡು. ಫಿಷನ್ ಫ್ರಾಗ್ಮೆಂಟ್ಸ್ ಅವು ಒಂದು ಸರ್ಟನ್ ಕೈನೆಟಿಕ್ ಎನರ್ಜಿಯಿಂದ ಹೊರಗೆ ಬರ್ತಾವೆ. ಇಲ್ಲೇ ನೀವು ಯುರೇನಿಯಮ್ದು ಮಾಸ್ ಚೆಕ್ ಮಾಡಿದರೆ, ದಟ್ ಈಸ್ ವಿ ಕ್ಯಾನ್ ಕಂಪೇರ್ ಇಟ್ ವಿತ್ ಅ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಸೇ ದ್ಯಾಟ್ ಯುರೇನಿಯಮ್ ಈಸ್ ರಿಯಾಕ್ಟೆಂಟ್ ಅಂತ ಅಂದ್ಕೊಂಡ್ರೆ, ದಿ ಪ್ರಾಡಕ್ಟ್ ಸೈಡ್ ಏನು ಹೊಸ ಫಿಷನ್ ಫ್ರಾಗ್ಮೆಂಟ್ಸ್ ಆರ್ ದೇ ಆರ್ ಆಲ್ಸೋ ಆ್ಯಕ್ಚುಲಿ ಕಾಲ್ಡ್ ಆಸ್ ಡಾಟರ್ ನ್ಯೂಕ್ಲಿಯೈ ಅಂತ ಕರೀತಾರೆ. ಅವು ಏನು ಬರ್ತಾವಲ್ಲ ಅವುಗಳ ಮಾಸ್ ನೀವು ಚೆಕ್ ಮಾಡಿದ್ರೆ ಯುರೇನಿಯಮದ ಮಾಸ್ ಜಾಸ್ತಿ ಇರ್ತೈತಿ, ವೇರಾಸ್ ದ ಡಾಟರ್ ನ್ಯೂಕ್ಲಿಯೈ ಆರ್ ಫಿಷನ್ ಫ್ರಾಗ್ಮೆಂಟ್ಸ್ ದೇ ಹ್ಯಾವ್ ಲೆಸ್ ಮಾಸ್. ಆ ಮಾಸ್ ಏನು ಡಿಫೆಕ್ಟ್ ಆಗಿರ್ತೈತಲ್ಲ, ಅಲ್ಲೇ ಲಾಸ್ ಆಗಿರುತ್ತೆ, ದ್ಯಾಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಪರ್ಟಿಕ್ಯುಲರ್ಲಿ ದ್ಯಾಟ್ ಎನರ್ಜಿ ಈಸ್ ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ ಅಂತಲೂ ಹೇಳ್ಬೋದು ನಾವು, ಆರ್ ಎಲ್ಸ್ ವಿ ಕ್ಯಾನ್ ಆಲ್ಸೋ ಸೇ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ ದೋಸ್ ಫಿಷನ್ ಫ್ರಾಗ್ಮೆಂಟ್ಸ್. ಲೈಕ್ ಈ ತೆಂಗಿನಕಾಯಿ ಹಿಂಗೆ ಹೊಡೆದು ಕೂಡ ಅದ್ರ ಪೀಸ್ ಹೆಂಗೆ ಒಂದು ಕೈನೆಟಿಕ್ ಎನರ್ಜಿಯಿಂದ ಹಿಂಗೆ ಹೊರಗೆ ಬರ್ತಾವಲ್ಲ, ಅದೇ ರೀತಿ ಯುರೇನಿಯಂ ಸ್ಪ್ಲಿಟ್ ಆದ ಕೂಡ ಒಂದು ಸರ್ಟನ್ ಕೈನೆಟಿಕ್ ಎನರ್ಜಿದಿಂದ ಬೇರಿಯಮ್ ಕ್ರಿಪ್ಟಾನ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಬರ್ತಾವೆ. ಸೊ ಅದು ಸ್ಪ್ಲಿಟ್ ಆಗಿ ಹೊರಗೆ ಬರ್ತಾವೆ, ಅದ್ರ ಜೋಡಿ ಒಂದು 2 to 3 ನ್ಯೂಟ್ರಾನ್ಸ್ ಹೊರಗೆ ಬರ್ತಾವೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಮತ್ತೆ ನಾ ಎಕ್ಸಾಂಪಲ್ ಹೇಳ್ತೀನಿ, ಎಂದು ಕ್ಲಿಯರ್ ಆಗಿ ಅರ್ಥ ಆಗ್ತೈತಂತೆ. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಏನು ಕೊಟ್ಟಾರ ಅಲ್ಲಿ ಹೋಣಂತ್ರಿ. ಈಗ ಜಸ್ಟ್ ಮಿನಿಟ್, ಸ್ವಲ್ಪ ನಾ ಸೆಟ್ಟಿಂಗ್ ಚೇಂಜ್ ಮಾಡ್ಕೊತೇನೆ. ಸೊ ಹಂಗಾರೆ ಈಗ ನಾವು ಟೆಕ್ಸ್ಟ್ ಬುಕ್ನೊಳಗೆ ಏನು ಕೊಟ್ಟಾರ ಅದ್ರ ಕಡೆ ಬರೋಣ. ನ್ಯೂಕ್ಲಿಯರ್ ಫಿಷನ್ ಅಂಥೇಳಿ. ಸೊ ಪೇಜ್ ನಂಬರ್ 51 ಫ್ರಮ್ ಬೇಸ್ ಬುಕ್. ಇನ್ 1939 ಜರ್ಮನ್ ಸೈಂಟಿಸ್ಟ್ಸ್, ಇಬ್ಬರು ಸೈಂಟಿಸ್ಟ್ ಹೆಸರು ಕೊಟ್ಟಾರಲ್ಲಿ, ಒಬ್ಬ ಓಟೋ ಹಾನ್ ಅಂಥೇಳಿ, ಸೊ ಇನ್ನೊಬ್ಬ ಸ್ಟ್ರಾಸ್ಮನ್ ಅಂಥೇಳಿ. ಸೊ ಓಟೋ ಹಾನ್ ಆ್ಯಂಡ್ ಸ್ಟ್ರಾಸ್ಮನ್ ಇವರಿಬ್ಬರು ಸೇರಿ ಇದ್ರ ಮೇಲೆ ಒಂದು ಸ್ವಲ್ಪ ವರ್ಕ್ ಮಾಡಿದವ್ರು ಇವರು ಫಿಷನ್ ರಿಯಾಕ್ಷನ್ ಮೇಲೆ. ಸೊ ಇನ್ 1939 German scientists Otto Hahn and Strassmann found that uranium, on capturing a slow neutron, divides into two nuclei of comparable masses. The product elements were identified as, ಅಂದರೆ ಅವರು ಮಾಡಿದಂಥ ಎಕ್ಸ್ಪೆರಿಮೆಂಟ್ನೊಳಗೆ ಯುರೇನಿಯಮ್ ಸ್ಪ್ಲಿಟ್ ಆಗಿ ಇಟ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಟೂ ಯಾವುದೇ ಎಲಿಮೆಂಟ್ಸ್ ಯಾವ್ಯಾವ ಅಂತ ಹೇಳ್ತಾರೆ ಅವರು, ಒಂದು ಬೇರಿಯಮ್, ಇನ್ನೊಂದು ಕ್ರಿಪ್ಟಾನ್. ಅಂದರೆ ಯುರೇನಿಯಮ್ ಸ್ಪ್ಲಿಟ್ ಆಗಿದ್ರೆ ಹೊಸ ಏನು ಎಲಿಮೆಂಟ್ಸ್ ಬರ್ತಾವಲ್ಲ ಅವು ಬೇರಿಯಮ್ ಕ್ರಿಪ್ಟಾನ ಬರ್ಬೇಕಂತ ಇಲ್ಲ, ಬೇರೆನೂ ಬರೋ ಚಾನ್ಸಸ್ ಇರ್ತಾವೆ. ಬಟ್ ಇವರು ಓಟೋ ಹಾನ್ ಆ್ಯಂಡ್ ಸ್ಟ್ರಾಸ್ಮನ್ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ ಅವ್ರ ಎಕ್ಸ್ಪೆರಿಮೆಂಟ್ನೊಳಗೆ ಬೇರಿಯಮ್ ಕ್ರಿಪ್ಟಾನ್ ಬಂದಿದ್ದು. ದ ಪ್ರಾಸೆಸ್ ವಾಸ್ ಕಾಲ್ಡ್ ಫಿಷನ್ ಅಂತ ಹೆಸರು ಕೊಟ್ಟರು ಅವರು. ಓಕೆ, ಸೊ ಇಲ್ಲೇ ಅವರು ಒಂದು ಮಾತು ಹೇಳ್ತಾರೆ ಏನಂದರೆ, ಯು ಕ್ಯಾನ್ ಸಿ ಇನ್ ದ ಟೆಕ್ಸ್ಟ್ ಬುಕ್, ಯುರೇನಿಯಮ್ ಆನ್ ಕ್ಯಾಪ್ಚರಿಂಗ್ ಅ ಸ್ಲೋ ನ್ಯೂಟ್ರಾನ್ ಅಂತ. ಏನು ಹಿಂಗಂದ್ರೆ ಅಂತ ಅನ್ನೋದನ್ನು ಹೇಳ್ತೀನಿ. ಫಸ್ಟಿಗೆ ಲೆಟ್ ಅಸ್ ಮೂವ್ ಆನ್ ಟು ದ ಡೆಫಿನಿಷನ್ ಆಫ್ ನ್ಯೂಕ್ಲಿಯರ್ ಫಿಷನ್ ಆಸ್ ಇಟ್ ಈಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ದ ಪ್ರಾಸೆಸ್, ಫಿಷನ್ದ ಡೆಫಿನಿಷನ್ ಎಕ್ಸಾಮ್ನೊಳಗೆ ಕೇಳಿದ್ರೆ ಇದನ್ನು ಬರೀಬೇಕು. ದ ಪ್ರಾಸೆಸ್ ಇನ್ ವಿಚ್ ಅ ಹೆವಿ ನ್ಯೂಕ್ಲಿಯಸ್ ಕ್ಯಾಪ್ಚರ್ಸ್ ಅ ನ್ಯೂಟ್ರಾನ್ and splits into two lighter nuclei of comparable masses, releasing 2 or 3 neutrons and a large amount of energy is called nuclear fission ಅಂತ ಡೆಫಿನೇಷನ್ ಹೇಳ್ತಾರೆ. ಅಂದ್ರೆ ಏನೇನಾಗ್ಬೇಕಂದ್ರೆ ಇದ್ರೊಳಗೆ ಒಂದು ಹೆವಿ ನ್ಯೂಕ್ಲಿಯಸ್ ಇರ್ಬೇಕು ಫಸ್ಟಿಗೆ, ಅಂದ್ರೆ ಮಾಸ್ ನಂಬರ್ ಜಾಸ್ತಿ ಇರೋದು. ಈಗ ಫಾರ್ ಎಕ್ಸಾಂಪಲ್ ಯುರೇನಿಯಮದ ಮಾಸ್ ನಂಬರ್ ಎಷ್ಟು ಬರ್ತೈತೆ ರೀ, 235 ಬರುತ್ತೆ. ಸೊ 235 ಆಬ್ವಿಯಸ್ಲಿ ಈಸ್ ಅ ಬಿಗರ್ ಮಾಸ್ ನಂಬರ್. ಸೊ ಹಿಂಗೆ ಲಾರ್ಜ್ ಮಾಸ್ ನಂಬರ್ ಇರುವಂಥ ಒಂದು ಹೆವಿ ನ್ಯೂಕ್ಲಿಯಸ್ ಇರ್ಬೇಕು. ಈ ಹೆವಿ ನ್ಯೂಕ್ಲಿಯಸ್ ಫಸ್ಟ್ ಆಫ್ ಆಲ್ ಇವು ಅನ್ಸ್ಟೇಬಲ್ ಇರ್ತಾವೆ. ನಾವು ನೋಡಿವಿ ಆ ಗ್ರಾಫ್ನೊಳಗೆ, ಬೈಂಡಿಂಗ್ ಎನರ್ಜಿ ಕರ್ವ್ನೊಳಗೆ. ಹೈಯರ್ ಈಸ್ ದ ಮಾಸ್ ನಂಬರ್, ಲೆಸ್ ಈಸ್ ದ ಸ್ಟೆಬಿಲಿಟಿ, ಲೆಸ್ ಈಸ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಎಲ್ಲನೂ. ಸೊ ಕಡಿಮೆ ಸ್ಟೆಬಿಲಿಟಿ ಇದ್ದಿದ್ದಕ್ಕೆ
ಅವು ರಿಯಾಕ್ಟ್ ಆಗಕ್ಕೆ ರೆಡಿ ಇರ್ತಾವೆ. ಅಂದ್ರೆ ಅವಕ್ಕೆ ರೈಟ್ ನಾವು ಈ ಸ್ಥಿತಿ ಒಳಗೆ ಅವು ಏನದಾವಲ್ಲ ಇದು ಅದಕ್ಕೆ ಸಮಾಧಾನ ಇಲ್ಲ. ಓಕೆ, ಸೊ ಲೈಕ್ ಈಗ ಭಾಳಷ್ಟು ಮಂದಿಗೆ ನಮಗೂ ಹಂಗೆ ಇರ್ತೈತಿ. ಈಗ ರೈಟ್ ನಾವು ವಾಟ್ ಎವರ್ ವಿ ಹ್ಯಾವ್ ಇನ್ ಅವರ್ ಲೈಫ್ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಇರೋಂಗಿಲ್ಲ. ಸೊ ಇನ್ನೊಬ್ರು ಯಾರೋ ನೋಡ್ತೀವಿ, ಕಂಪ್ಯಾರಿಸನ್ ಮಾಡ್ಕೊತೀವಿ, ನಾವು ಹಂಗಿದ್ರೆ ಚಲೋ ಆಗ್ತೈತಿ, ನಮ್ಮ ಫ್ಯಾಮಿಲಿ ಹಂಗಿದ್ರೆ ಚಲೋ ಆಗ್ತೈತಿ, ಫೈನಾನ್ಷಿಯಲ್ ಸ್ಟೇಟಸ್ ಹಿಂಗಿದ್ರೆ ಚಲೋ ಆಗ್ತೈತಿ. ಸೊ ವಿ ಆರ್ ಅನ್ಸ್ಟೇಬಲ್. ಜನರಲಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಮೆಜಾರಿಟಿ ಆಫ್ ದೆಮ್ ಆರ್ ಅನ್ಸ್ಟೇಬಲ್. ಒಂದು ಸಾರ್ತಿ ಲೈಫದ್ದು ಎಕ್ಸಾಕ್ಟ್ಲಿ ಏನಂತ ಅರ್ಥ ಆಗೋತಾತಂದ್ರೆ, ಈ ಲೈಫ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ವಲ್ಪ ಅರ್ಥ ಆತಂದ್ರೆ ಅವಾಗ ಸ್ವಲ್ಪ ಸ್ಟೇಬಲ್ ಹಾಕೊಂತ ಬರ್ತಾರೆ. ಸೊ ಹೀಗೆಲ್ಲ ಹುಡುಕೊಂತ ಹೋಗೋದು ಅಲ್ಲ ಅಂಥೇಳಿ. ಸೊ ಇರಲಿ, ಇವೆಲ್ಲ ಬೇಡ. ಸೊ ಯುರೇನಿಯಮ್ 235 ಇದು ಅನ್ಸ್ಟೇಬಲ್ ಇರ್ತೈತಿ. ಇಟ್ ವಾಂಟ್ಸ್ ಟು ರಿಯಾಕ್ಟ್, ಇಟ್ ವಾಂಟ್ಸ್ ಟು ಡೂ ಸಮಥಿಂಗ್. ಅಂದ್ರೆ ಅದಕ್ಕೆ ಸಮಾಧಾನ ಇಲ್ಲ ಯುರೇನಿಯಮ್ 235ಗೆ. ಇಟ್ ವಾಂಟ್ಸ್ ಟು ಗೆಟ್ ಕನ್ವರ್ಟೆಡ್ ಇನ್ ಟು ಸಮ್ ಅದರ್ ಫಾರ್ಮ್ ಸೊ ದ್ಯಾಟ್ ಇಟ್ ಬಿಕಮ್ಸ್ ಸ್ಟೇಬಲ್. ಸೊ ಹಿಂಗಿದ್ದಾಗ ಆಲ್ರೆಡಿ ಅದು ಅನ್ಸ್ಟೇಬಲ್ ಇರ್ತೈತಿ, ಬ್ಯಾಲೆನ್ಸ್ಡ್ ಇರೋಂಗಿಲ್ಲ, ಇಂಬ್ಯಾಲೆನ್ಸ್ ಇರ್ತದೆ, ಅನ್ಸ್ಟೇಬಲ್ ಇರುತ್ತೆ. ಇದಕ್ಕೆ ನೀವೇನಾರ ಒಂದು ನ್ಯೂಟ್ರಾನನ್ನು ನ್ಯೂಟ್ರಾನ್, ಈಗ ಇವು ನ್ಯೂಕ್ಲಿಯಸ್ನೊಳಗಿರ್ತಾವೆ ನೋಡ್ರಿ, ನ್ಯೂಕ್ಲಿಯಸ್ನೊಳಗಿರ್ತಾವೆ ನ್ಯೂಟ್ರಾನ್ ಗೊತ್ತಲ್ಲ. ಸೊ ಈಗ ನಾನು ಇಲ್ಲೇನು ಮಾಡ್ತೀನಿ ಗೊತ್ತಾನೆ, ಫಸ್ಟಿಂದ ಇನ್ನೊಂದು ತೊಗೊಂಬಿಡೋಣ. ಸೊ ಇಲ್ಲೊಂದು ಯುರೇನಿಯಮ್ ನ್ಯೂಕ್ಲಿಯಸ್ ಐತಿ, ಕನ್ಸಿಡರ್ ಮಾಡಿರಿ. ಯುರೇನಿಯಮ್ 92-235. 92 is its atomic number which indicates number of protons and 235 is its mass number. So ಇದು ಯುರೇನಿಯಮ್ ವಿಚ್ ಈಸ್ ಆಲ್ರೆಡಿ ಅನ್ಸ್ಟೇಬಲ್. ಇದಕ್ಕೆ ನಾವೇನಾರ ಒಂದು ನ್ಯೂಟ್ರಾನನ್ನು ಬೊಂಬಾರ್ಡ್ ಮಾಡಿದ್ರೆ, ಏನು ಹಂಗಂದ್ರೆ ನ್ಯೂಟ್ರಾನ್ ಗೊತ್ತಾಗ್ತೈತೆ ನಮಗೆ. ಬೊಂಬಾರ್ಡ್ ಮಾಡೋದಂದ್ರೇನು, ಇದಕ್ಕೆ ಒಂದು ಸ್ವಲ್ಪ ನ್ಯೂಟ್ರಾನಿಗೆ ಕೈನೆಟಿಕ್ ಎನರ್ಜಿ ಕೊಟ್ಟು ಈ ಯುರೇನಿಯಮ್ಗೆ ಗುದ್ದಿಸ್ತಾರೆ, ಹಿಂಗೆ ಕೊಲೈಡ್ ಮಾಡಿಸ್ತಾರೆ, ಕೊಲೈಡ್. ಓಕೆ, ಶೂಟ್ ಮಾಡ್ತಾರೆ ನ್ಯೂಟ್ರಾನನ್ನು ಯುರೇನಿಯಮ್ ಮೇಲೆ ಶೂಟ್ ಮಾಡ್ತಾರೆ. ಹೆಂಗೆ ಏನು ಅಂಥೇಳಿ ನೋಡೋಣ ಅಂತ. ಆಮೇಲೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಒಂದು ಟಾಪಿಕ್ ಬರ್ತೈತಿ. ಆ್ಯಂಡ್ ಈ ನ್ಯೂಟ್ರಾನ್ ಬರೆಯೋಬೇಕಾದ್ರೆ ನಾನು ಈ 0N1 ಅಂತ ಏನು ಬರೆದೆ. ಸೊ ಎನ್ ಅಂತೂ ಸಿಂಬಾಲ್ ಇದ್ರದ್ರಿ ನ್ಯೂಟ್ರಾನ್ ಅಂತ. 0 ಅಂದ್ರೆ ಈಗ ಜನರಲಿ ನಾವು ಈ ರೀತಿ ರೆಪ್ರೆಸೆಂಟೇಷನ್ ಮಾಡ್ತೀವಿ ನೋಡ್ರಿ, ಈ ರೀತಿ ಎಕ್ಸ್ ಅಂತ ಬರೆದು ಇಲ್ಲಿ ವಾಯ್ ಅಂದರೆ ಅದರ ಅಟಾಮಿಕ್ ನಂಬರ್ ಬರಿತೀವಿ, ಝೆಡ್ ಅಂದರೆ ಮೇಲೆ ಮಾಸ್ ನಂಬರ್ ಬರಿತೀವಿ. ಸೊ ಲೈಕ್ ಯುರೇನಿಯಮ್ಮಿಗೆ ನಾವು ಇಲ್ಲಿ ಬರಿಬೋದು 92 ಅದರದ್ದು ಅಟಾಮಿಕ್ ನಂಬರ್, 235 ಅದರದ್ದು ಮಾಸ್ ನಂಬರ್. ಅದು ನ್ಯೂಟ್ರಾನಿಗೆ 0N1 ಅಂತ ಬರೀತಾರೆ. ಯಾಕೆ ಹಂಗಂದ್ರೆ ನ್ಯೂಟ್ರಾನನ್ನು ಅಟಾಮಿಕ್ ನಂಬರ್ನಾಗಂತೂ ಕನ್ಸಿಡರ್ ಮಾಡೋಂಗಿಲ್ಲ ನಾವು, ಅದಕ್ಕೆ ಅಟಾಮಿಕ್ ನಂಬರ್ ಬರೋಂಗಿಲ್ಲ, ಇಟ್ಸ್ ನಾಟ್ ಇನ್ಕ್ಲೂಡೆಡ್. ಬಟ್ ನ್ಯೂಟ್ರಾನ್ ಈಸ್ ಇನ್ಕ್ಲೂಡೆಡ್ ಇನ್ ಮಾಸ್ ನಂಬರ್. ಒಂದು ನ್ಯೂಟ್ರಾನ್ ಅಂದರೆ ಒಂದು ಮಾಸ್ ನಂಬರಿಗೆ ಅದು ಕಾಂಟ್ರಿಬ್ಯೂಟ್ ಮಾಡ್ತೈತೆ. ಸೊ ಅದಕ್ಕೆ ನ್ಯೂಟ್ರಾನ್ ಅಂದರೆ ಹಿಂಗೆ ಬರೀತಾರೆ 0N1 ಅಂಥೇಳಿ. ಈಗ ಇನ್ನೊಂದು ಸರ್ತಿ ನಾವು ಎಲ್ಲಿಗಿದ್ದೀವಿ ಅಲ್ಲಿ ಬರೋಣ. ಯುರೇನಿಯಮ್ ಐತಿ, ಹೌದಾ? ನಾವೀಗ ಏನು ಕಲೆಕ್ಟ್ ಟ್ರೈ ಮಾಡಾಕತ್ತೀವಿ ಗೊತ್ತಾ? ಡೆಫಿನಿಷನ್ ಆಫ್ ಫಿಷನ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಾಕತ್ತೀವಿ. ಲೆಟ್ ಮಿ ರಿಪೀಟ್ ದ ಡೆಫಿನಿಷನ್ ಒನ್ಸ್. ದ ಪ್ರಾಸೆಸ್ ಇನ್ ವಿಚ್ ಅ ಹೆವಿ ನ್ಯೂಕ್ಲಿಯಸ್ ಲೈಕ್ ಯುರೇನಿಯಮ್ ಕ್ಯಾಪ್ಚರ್ಸ್ ಅ ನ್ಯೂಟ್ರಾನ್. ಅಂದ್ರೆ ಕ್ಯಾಪ್ಚರ್ಸ್ ಅಂದರೆ ಈ ನ್ಯೂಟ್ರಾನ್ ಬಂದು ಯುರೇನಿಯಮ್ಗೆ ಬಡ್ದು ಆ ಯುರೇನಿಯಮ್ ಒಳಗೆ ಹೋಗ್ಬಿಡ್ತೈತೆ. ನ್ಯೂಟ್ರಾನ್ ಎಂಟರ್ಸ್ ದ ಯುರೇನಿಯಮ್, ಆರ್ ವಿ ಕ್ಯಾನ್ ಸೇ ದ ಯುರೇನಿಯಮ್ ಹ್ಯಾಸ್ ಕ್ಯಾಪ್ಚರ್ಡ್ ದ ನ್ಯೂಟ್ರಾನ್. The process in which a heavy nucleus captures a neutron and this uranium definition ಒಳಗೆ ಏನು ಬರ್ತೈತಿ and splits into uranium. This uranium has to split into 2 lighter nuclei. ಅಂದರೆ ಒಂದಿದ್ದು ಎರಡು, 2 ಲೈಟರ್ ಅಂದರೆ ಇದ್ರ ಮಾಸ್ಗಿಂತ ಕಡಿಮೆ ಮಾಸ್ ಇರುವಂಥ 2 ಹೊಸ ನ್ಯೂಕ್ಲಿಯೈ ಆಗ್ತವೆ. ಆಫ್ ಕಂಪ್ಯಾರಬಲ್ ಮಾಸಸ್ ಅಂದರೆ ಅವು ಎರಡರದ್ದು ಮಾಸ್ ಹೆಚ್ಚು ಕಡಿಮೆ ಸೇಮ್ ಇರ್ತಾವೆ, ಎಕ್ಸಾಕ್ಟ್ಲಿ ಸೇಮ್ ಇರೋಂಗಿಲ್ಲ. ಅಂದರೆ ಭಾಳ ಡಿಫ್ರೆನ್ಸ್ ಏನಿಲ್ಲ. ಯಾವುದೋ ಒಂದು ಫಿಷನ್ ಫ್ರಾಗ್ಮೆಂಟ್ ಭಯಂಕರ ದೊಡ್ಡದು ಬಂತು, ಒಂದು ಭಾಳ ಸಣ್ಣದು ಬಂತು, ಹಿಂಗೆ ಇರೋಂಗಿಲ್ಲ. ಆಲ್ಮೋಸ್ಟ್ ಕಂಪ್ಯಾರೇಬಲ್ ಇರ್ತಾವೆ, ಸ್ವಲ್ಪ ಹಿಂಗೆ ಹೆಚ್ಚು ಕಡಿಮೆ ಇರ್ತಾವೆ. ಅಂಥವು 2 ನ್ಯೂಕ್ಲಿಯೈ ಆಗಿ ಸ್ಪ್ಲಿಟ್ ಆಗ್ತೈತೆ. ಯಾವುದು? ಯುರೇನಿಯಮ್. ದ ಪ್ರಾಸೆಸ್ ಇನ್ ವಿಚ್ ಅ ಹೆವಿ ನ್ಯೂಕ್ಲಿಯಸ್ ಕ್ಯಾಪ್ಚರ್ಸ್ ಅ ನ್ಯೂಟ್ರಾನ್ ಆ್ಯಂಡ್ ಸ್ಪ್ಲಿಟ್ಸ್ ಇಂಟು 2 ಲೈಟರ್ ನ್ಯೂಕ್ಲಿಯೈ ಆಫ್ ಕಂಪ್ಯಾರಬಲ್ masses releasing 2 or 3 neutrons and a large amount of energy is called nuclear fission ಅಂತ ಹೇಳ್ತಾರೆ. ಈಗ ಎಕ್ಸ್ಪ್ಲನೇಷನ್ ಕಡೆ ಬರೋಣ. ಇದನ್ನು ಹಿಂಗಂದ್ರೆ ಅಂತ ಅರ್ಥ ಮಾಡಲು ಟ್ರೈ ಮಾಡಾಕತ್ತೀವಿ ನಾವು. ಸೊ ನಮ್ಮ ಕಡೆ ಒಂದು ಹೆವಿ ನ್ಯೂಕ್ಲಿಯಸ್ ಇರಬೇಕು, ಅದು ಫಸ್ಟಿಗೆನ ಒಂದು ಸ್ವಲ್ಪ ಅನ್ಸ್ಟೇಬಲ್ ಇರಬೇಕು, ಅಂದರೆ ಇಟ್ ಶುಡ್ ಬಿ ರೆಡಿ ಟು ರಿಯಾಕ್ಟ್.
ಅದ್ರಾಗ ನಾವೇನು ಮಾಡ್ತೀವಿ ಅಂದ್ರೆ ಅದು ಆಲ್ರೆಡಿ ಅನ್ಸ್ಟೇಬಲ್ ಐತಿ, ಇಟ್ ವಾಂಟ್ಸ್ ಟು ಬಿಕಮ್ ಸ್ಟೇಬಲ್. ಆ್ಯಂಡ್ ಇನ್ನೊಂದು ರೀತಿ ನಾವು ಹೆಂಗೆ ಅರ್ಥ ಮಾಡ್ಕೋಬೋದು ಅಂದ್ರೆ, ಈ ಯುರೇನಿಯಂ ಅನ್ಸ್ಟೇಬಲ್ ಇದ್ರೆ ಇನ್ನೊಂದು ರೀತಿ ಹೆಂಗೆ ಅರ್ಥ ಮಾಡಿಸ್ಬೋದು ನಾನು ನಿಮ್ಗಂದ್ರೆ, ಯಾವುದು ನಾವು ಅನ್ಸ್ಟೇಬಲ್ ಅಂತ ಕರಿತೀವಲ್ಲ ಅದಕ್ಕೆ ಅವಶ್ಯಕತೆಗಿಂತ ಹೆಚ್ಚಿಗೆ ಎನರ್ಜಿ ಬಂದುಬಿಟ್ಟಿರ್ತೈತೆ ಅದರೊಳಗೆ. ಇಟ್ ವಿಲ್ ಹ್ಯಾವ್ more than what actually is sufficient, more energy. It wants to lose that energy and become stable. So ಈ ಯುರೇನಿಯಂ ಆಲ್ರೆಡಿ ಅನ್ಸ್ಟೇಬಲ್ ಐತಿ. ಅದಕ್ಕೆ ನಾವೇನು ಮಾಡಾಕತ್ತೀವಿ, ಒಂದು ಸ್ವಲ್ಪ ಕೈನೆಟಿಕ್ ಎನರ್ಜಿ, ಭಯಂಕರ ಸ್ಟ್ರಾಂಗ್ ಅಥವಾ ಲಾರ್ಜ್ ಕೈನೆಟಿಕ್ ಎನರ್ಜಿ ಅಲ್ಲ, ಸ್ವಲ್ಪ ಕೈನೆಟಿಕ್ ಎನರ್ಜಿದಿಂದ ಮೂವ್ ಆಗುವಂಥ ಒಂದು ನ್ಯೂಟ್ರಾನನ್ನು ಬೊಂಬಾರ್ಡ್ ಮಾಡ್ತೀವಿ, ಕೊಲಿಷನ್ ಮಾಡಿಸ್ತೀವಿ, ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ. ಸೊ ಬೊಂಬಾರ್ಡ್ ಮಾಡಿದಾಗ ಇದು ಯುರೇನಿಯಂ ಈ ನ್ಯೂಟ್ರಾನನ್ನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡುತ್ತೆ. ಅಂದರೆ ದ ನ್ಯೂಟ್ರಾನ್ ಎಂಟರ್ಸ್ ಇಂಟು ದಿ ಯುರೇನಿಯಂ. ಸೊ ಅವಾಗ ಏನಾಗ್ತೈತಿ, ಹಂಗೆ ಒಂದು ಎಕ್ಸಾಂಪಲ್ ನೋಡ್ರಿ. ಈಗ ಸ್ಟಾರ್ಟಿಂಗ್ ಯುರೇನಿಯಂ 92 to 35 ಇರ್ತೈತಿ ಈಗ ಅದು, ಹೌದಾ. ಈ ನ್ಯೂಟ್ರಾನ್ ಅನ್ನೋದು ಒಂದು ಏನ್ರಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡುತ್ತಂದ್ರೆ ಹೈಲಿ ಅನ್ಸ್ಟೇಬಲ್ ಸ್ಟೇಟ್ಗೆ ಸ್ಥಿತಿ, ಭಯಂಕರ ಅನ್ಸ್ಟೇಬಲ್ ಸ್ಥಿತಿ. ಈಗ ಹೈಲಿ ಅನ್ಸ್ಟೇಬಲ್ ಸ್ಟೇಟ್ ಅಂತಂದ್ರೆ ಈಗ ಲೈಕ್ ಫೈನಲ್ ಎಕ್ಸಾಮ್ ಹತ್ತಿರ ಬಂದಾಗ, ನಾಳೆ ಎಕ್ಸಾಮ್ ಇದ್ದಾಗ ಸ್ಥಿತಿ ಇರ್ತೈತೆ ನೋಡ್ರಿ, ಹೈಲಿ ಅನ್ಸ್ಟೇಬಲ್. ಯಾವಾಗಾರ ಹೋಗಿ ಅದನ್ನು ಎಕ್ಸಾಮ್ನಾಗ ಇಷ್ಟು ಓದಿದ್ದನ್ನು ಏನಂತ ಹೇಳ್ಬೇಕರಿಪ್ಪ ಅದನ್ನು, ಓಕೆ ಹೋಲ್ಬಿಟ್ರಿ ಬರ್ತೀನಿ ಅಂಥೇಳಿ. ಹಂಗೆ ಈಗಿದು ಯುರೇನಿಯಂ 92 to 35 ಇತ್ತು. ಹಿಯರ್ 235 ರೆಫರ್ಸ್ ಟು ಮಾಸ್ ನಂಬರ್ ವಿಚ್ ಇನ್ಕ್ಲೂಡ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್, ಹೌದಾ. ಈ ಒಂದು ಹೊಸ ನ್ಯೂಟ್ರಾನ್ ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡು ನೋಡ್ರಿ ಇದು ಯುರೇನಿಯಂ. ಸೊ ಅವಾಗದ 92 ಇದ್ದು ಅಟಾಮಿಕ್ ನಂಬರ್ ಅಂತೂ ಚೇಂಜ್ ಆಗಂಗಿಲ್ಲ, ಬಿಕಾಸ್ ಇಲ್ಲಿ ಕ್ಯಾಪ್ಚರ್ ಆಗಿದ್ದು ಪ್ರೋಟಾನ್ ಅಲ್ಲ ನ್ಯೂಟ್ರಾನ್. ಸೊ ಇಟ್ ಡಸ್ ನಾಟ್ ಆ್ಯಡ್ ಟು ದ ಅಟಾಮಿಕ್ ನಂಬರ್, ಸೊ ಇಟ್ ರಿಮೇನ್ಸ್ 92. ವೇರ್ ಆಸ್ 235 ಇದ್ದು 236 ಆಗಿಬಿಡ್ತೈತಿ, ಈಗ ಒಂದು ನ್ಯೂಟ್ರಾನ್ ಎಕ್ಸ್ಟ್ರಾ ಆತ. ಸೊ ದಿಸ್ ಈಸ್ ವೆರಿ highly unstable ಸ್ಥಿತಿ ಆಫ್ ದ ಯುರೇನಿಯಂ. ನಾವು ದ ಯುರೇನಿಯಂ ಈಸ್ ರೆಡಿ ಟು ಸ್ಪ್ಲಿಟ್, ಢಮ್ ಅನ್ನಕ್ಕೆ ರೆಡಿ ಆಗೈತಿ. ಈಗ 235 ಇದ್ದಾಗ ಸ್ವಲ್ಪ ಅನ್ಸ್ಟೇಬಲ್ ಇತ್ತು. ಅದಕ್ಕೆ ಇದು ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಹೆಂಗೂ ಗಣೇಶ ಚತುರ್ಥಿ ನಡೆದೈತಿ ಈಗ ರೈಟ್ ನಾವು. ಸೊ ನಾವು ಪಟಾಕ್ಷಿ ಸರ ಹಚ್ತೀವಲ್ಲ, ಅಲ್ಲೇ ಈ ಲೈಕ್ ನೀವೊಂದು ಪಟಾಕ್ಷಿದ ಸರ ನಿಂಗೆ ರೋಡ್ ಮೇಲೆ ಇಟ್ಟು ಅದನ್ನು ಹೆಂಗೆ ಹಚ್ತೀರಿ ಹೇಳ್ರಿ. ಹತ್ತು ಅಂತಂದ್ರೆ ಹತ್ತನ್ರಿ ತಾನು ಇಲ್ಲ, ಅದಕ್ಕೆ ನಾವು ಊದಿನ ಕಡ್ಡಿ ಹಚ್ಚಿ ಟ್ರಿಗರ್ ಮಾಡ್ತೀವಲ್ಲ, ಆ ರೀತಿ ಇದನ್ನು ನೀವು ಒಂದು ಪಟಾಕ್ಷಿ ಕಂಪ್ಯಾರಿಸನ್ ಮಾಡಿದರೆ ಇದು ಊದಿನ ಕಡ್ಡಿದ್ದಂಗೆ ಇದು ನ್ಯೂಟ್ರಾನ್. ಸೊ ಇದಕ್ಕೆ ಹಚ್ಚಿದ ಕೂಡಲೇ ಅದು ಹೈಲಿ ಅನ್ಸ್ಟೇಬಲ್ ಸ್ಟೇಟಿಗೆ ಹೋಗಿ ಇನ್ನೇನು ಢಮ್ ಅನ್ನಕ್ಕೆ ರೆಡಿ ಆಗೈತಿ ಈಗ. ಆ್ಯಕ್ಚುಲಿ ನಾ ಹಿಂಗೆ ಎಕ್ಸ್ಪ್ಲೈನ್ ಮಾಡೋಬೇಕಾದ್ರೆ ಹೊರಗೆ ಪಟಾಕ್ಷಿ ಸರ ಹಚ್ಚಾಕತ್ತಾರೆ ಎಲ್ಲೋ ಒಂದು ಕಡೆ, ಆ ಸೌಂಡ್ ಇದಾರೆ ಕ್ಯಾಪ್ಚರ್ ಆಗೈತಿಲ್ಲ ಗೊತ್ತಿಲ್ಲ, ಹೋಲ್ಬಿಡ್ರಿ. ಸೊ ಇದು 236 ಆತಲ್ಲ, ನಾವು ದಿಸ್ ಈಸ್ ವೆರಿ ಹೈಲಿ ಅನ್ಸ್ಟೇಬಲ್. ಸೊ ಇದು ಸ್ಪ್ಲಿಟ್ ಆಗ್ತೈತಿ. ಈಗ ಇನ್ನೊಮ್ಮೆ ಹೇಳಾಗತ್ತೀನಿ, ಯುರೇನಿಯಂ 92 to 35 ಇಸ್ ಅನ್ಸ್ಟೇಬಲ್, ಆದರೆ ಭಯಂಕರ ಅನ್ಸ್ಟೇಬಲ್ ಅಲ್ಲ, ಢಮ್ ಅನ್ನೋ ಸ್ಟೇಜಿಗೆ ಹೋಗಿಲ್ಲ ಈಗ ಅದು. ಅದಕ್ಕೊಂದು ನ್ಯೂಟ್ರಾನನ್ನು ಬೊಂಬಾರ್ಡ್ ಮಾಡಿ ಇನ್ನಿಷ್ಟು ಅದನ್ನು ಅನ್ಸ್ಟೇಬಲ್ ಮಾಡಿ ತಲೆ ಕೆಡಿಸ್ತಾರೆ ಅದನ್ನು. ಈ 236 ಆಗಿ ಆಮೇಲೆ ಅದು ಸ್ಪ್ಲಿಟ್ ಆಗ್ತೈತಿ. ಸ್ಪ್ಲಿಟ್ ಆಗಿ ಎರಡು ಬೇರೆ ಹೊಸ ನ್ಯೂಕ್ಲಿಯೈ ಬರ್ತಾವೆ. ಹೊಸ ನ್ಯೂಕ್ಲಿಯೈ ಅಂದ್ರೆ ಪೀರಿಯಾಡಿಕ್ ಟೇಬಲ್ನೊಳಗೆ ಇದ್ದಿದ್ದ ಬರ್ಬೇಕು, ಮತ್ತು ಬೇರೆ ಯಾವುದು ಎಲಿಮೆಂಟು ಬೇರೆ ಹೊಸ ನ್ಯೂಕ್ಲಿಯಸ್ ಬರೋಂಗಿಲ್ಲ, ಅದರೊಳಗೆ ಯಾವ್ದಾರು ಬರ್ತಾವೆ. ಪ್ಲಸ್ ಇದು ಢಮ್ ಅಂತಲ್ಲ ಯುರೇನಿಯಂ 236, ಅದು ಬೇರಿಯಮ್ ಆತ, ಕ್ರಿಪ್ಟಾನ್ ಆತ, ಪ್ಲಸ್ ಒಂದು 3 ನ್ಯೂಟ್ರಾನ್ ಹೊರಗೆ ಬರ್ತಾವೆ. 3 ನ್ಯೂಟ್ರಾನ್ ಬರ್ಬೋದು, ಸಮ್ಟೈಮ್ಸ್ 2 ನ್ಯೂಟ್ರಾನ್ ಬರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ರಿಯಾಕ್ಷನ್. ಇದು ಎಷ್ಟು ಅನ್ಸ್ಟೇಬಲ್ ಆಗಿತ್ತು ಅನ್ನೋದು ಅದು ಸ್ಪಾಂಟೇನಿಯಸ್ ರಿಯಾಕ್ಷನ್ ರೀ, ನಾವು ಕಂಟ್ರೋಲ್ ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲಿ ಪಟಾಕ್ಷಿ ಹಾರ್ಸಾಗತ್ತಾರೆ, ನಿಮ್ಮ ಕೇಸ್ ಆಗತ್ತಿಲ್ಲ ಗೊತ್ತಿಲ್ಲ, ಇರಲಿ. ಇದು ಎಕ್ಸಾಂಪಲಿಗೆ ಅದು ಮ್ಯಾಚ್ ಆಗತ್ತೆ ಅಂತ ಹೇಳಾಕತ್ತಿದ್ದೆ ಅಷ್ಟೆ. ಸೊ ಯುರೇನಿಯಂ 92 to 36 ಸ್ಪ್ಲಿಟ್ ಆಗಿ ಬೇರಿಯಮ್ಮು, ಕ್ರಿಪ್ಟಾನು ಹಂಗೆ ಅಥವಾ ಬೇರೆ ಎಲಿಮೆಂಟ್ಸು ಬರಬಹುದು, ಇವ ಬರ್ಬೇಕಂತಿಲ್ಲ. ಅದ್ರ ಜೋಡಿ 2 ಅಥವಾ 3 ಮತ್ತು ನ್ಯೂಟ್ರಾನ್ಸ್ ಹೊರಗೆ ಬರ್ತಾವೆ. ಇದಕ್ಕೆ ಹಿಂಗೆ ಆತಂದ್ರೆ ನಾವು ಫಿಷನ್ ರಿಯಾಕ್ಷನ್ ಆತು ಅಂತ ಹೇಳ್ತೀವಿ. ಸೊ ಡೆಫಿನಿಷನ್ ಹಿಂಗೈತಿ: ದ ಪ್ರಾಸೆಸ್ ಇನ್ ವಿಚ್ ಅ ಹೆವಿ ನ್ಯೂಕ್ಲಿಯಸ್ ಕ್ಯಾಪ್ಚರ್ಸ್, ಒಂದು ಕೆಲಸ ಮಾಡೋಂಥಳ್ರಿ, ದ ಪ್ರಾಸೆಸ್ ಇನ್ ವಿಚ್ ಅ ಹೆವಿ ನ್ಯೂಕ್ಲಿಯಸ್ ಕ್ಯಾಪ್ಚರ್ಸ್ ಅ ನ್ಯೂಟ್ರಾನ್ and splits into
lighter nuclei of comparable masses, releasing 2 or 3 ನ್ಯೂಟ್ರಾನ್ಸ್ ಹೊರಗೆ ಬರ್ತಾವೆ ಆ್ಯಂಡ್ ಅ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. ಏನಿದೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ? ಹಂಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಇಲ್ಲಿ. ಈಗ ನಮ್ಗೆ ರಿಯಾಕ್ಟೆಂಟ್ ಸೈಡ್ ಏನದಾವು, ಯುರೇನಿಯಮ್ 92-235 ಐತಿ, ಪ್ಲಸ್ ಏನೈತಿ ಇನ್ನೊಂದು ನ್ಯೂಟ್ರಾನ್, ಅದನ್ನು ಬೊಂಬಾರ್ಡ್ ಮಾಡೋಕೆ, ಅನ್ಸ್ಟೇಬಲ್ ಮಾಡೋಕೆ. ಸೊ ಈ ಸೈಡ್ ಬಂತು ಅಂತ ಅನ್ಕೋರಿ, ಬೇರಿಯಮ್ ಮತ್ತು ಕ್ರಿಪ್ಟಾನ್ ಮತ್ತು ಈಗ 2 or 3 ನ್ಯೂಟ್ರಾನ್ಸ್ ಅಂತ ಹೇಳಿದ್ರೆ ಅದು ಎಕ್ಸಾಂಪಲ್ ಮೇಲೆ ಹೋಗ್ತೈತಿ. ಬೇರಿಯಮ್ ಕ್ರಿಪ್ಟಾನ್ ಬಂದಾಗ 3 ನ್ಯೂಟ್ರಾನ್ಸ್ ಬರ್ತಾವೆ. ಈಗ ನಾವೇನು ಮಾಡೋಣ ಅಂದರೆ ಇದ್ರದ್ದು ಮಾಸ್ ಚೆಕ್ ಮಾಡ್ಕೊಳ್ಳೋಣ. ಯುರೇನಿಯಮ್ 92-235 ಪ್ಲಸ್ ಆ ನ್ಯೂಟ್ರಾನದ ಮಾಸ್ ಚೆಕ್ ಮಾಡ್ಕೊಳ್ಳೋಣ. ಹಂಗೆ ಇದು ಎಕ್ಸಾಂಪಲ್ ಹೇಳಾಗತ್ತೆ ಜಸ್ಟ್. ಇದು 10 ಗ್ರಾಮ್ ಐತೆ ಅಂತ ಅನ್ಕೋರಿ, ಸಿಂಪಲ್ ಎಕ್ಸಾಂಪಲ್. ಇದು ರಿಯಾಕ್ಟೆಂಟ್ ಸೈಡ್ ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಫಿಷನ್ ಆದಮೇಲೆ ಇವೇನು ಫಿಷನ್ ಫ್ರಾಗ್ಮೆಂಟ್ಸ್ ಅಂತ ಬರ್ತಾವಲ್ಲ, ಇವುಗಳ ಪ್ಲಸ್ ಈ 3 ನ್ಯೂಟ್ರಾನ್ಸ್, ಇವು ಇಷ್ಟ್ರದ್ದು ಮಾಸ್ ನಾವು ಚೆಕ್ ಮಾಡಿಕೊಂಡ್ರೆ ಫಾರ್ ಎಕ್ಸಾಂಪಲ್ ಏನೋ ಒಂದು 9.5 ಗ್ರಾಮ್ ಅಂತ ಬಂತು. ಸೊ ಮಾಸ್ ಎರಡೂ ಕಡೆ ಸೇಮ್ ಇರಬೇಕಾಗಿತ್ತಲ್ಲ, ಇವು ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ ಸೈಡ್ ಮತ್ತು ಸೇಮ್ ಇರಬೇಕಾಗಿತ್ತು ಆ್ಯಕ್ಚುಲಿ, ಬಟ್ ಮಾಸ್ ಡಿಕ್ರೀಸ್ ಆಗೈತೆ. ಈಗ ಇದನ್ನು ನಾವು ಮಾಸ್ ಡಿಫೆಕ್ಟ್ ಅಂತಲೂ ಕರಿಬೋದು. ಆ 0.5 ಗ್ರಾಮ್ ಏನು ಮಾಸ್ ಡಿಫೆಕ್ಟ್ ಆಗೈತಲ್ಲ, ದ್ಯಾಟ್ ಹ್ಯಾಸ್ ಗಾಟ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಯಾಕಂದ್ರೆ ಈಗ ಫಸ್ಟಿಗೆ ನಿಮ್ಗೆ ನೆನಪಿದ್ರೆ ಇದನ್ನು ನಾನು ಪ್ರೀವಿಯಸ್ ವೀಡಿಯೋದೊಳಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಬೇರಿಯಮ್ ಕ್ರಿಪ್ಟಾನ್ ಫಾರ್ಮ್ ಆಗಬೇಕಂದ್ರೆ ಫಸ್ಟಿಗೆ ಯುರೇನಿಯಮ್ ಬ್ರೇಕ್ ಆಗಬೇಕು. ಬ್ರೇಕ್ ಆಗೋಕ್ಕೆ ಯುರೇನಿಯಮ್ಮಿಗೆ ಎಷ್ಟು ಬೈಂಡಿಂಗ್ ಎನರ್ಜಿ ಇರ್ತೈತೆ ನೋಡಿ, ಅಷ್ಟು ಕೊಡ್ತೀವಿ ನಾವು. ಬೈಂಡಿಂಗ್ ಎನರ್ಜಿ ಇಸ್ ದ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ನ್ಯೂಕ್ಲಿಯಸ್ ಇನ್ ಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ನ್ಯೂಕ್ಲಿಯಾನ್ಸ್ ಅಂತ. ಸೊ ಇದು ಬ್ರೇಕ್ ಮಾಡಿದ್ವಿ. ಆ ಬ್ರೇಕ್ ಮಾಡೋಕ್ಕೆ ಎಷ್ಟು ಎನರ್ಜಿ ಬೇಕು, ದಟ್ ಈಸ್ ಕಾಲ್ಡ್ ಆಸ್ ಬೈಂಡಿಂಗ್ ಎನರ್ಜಿ. ಬ್ರೇಕ್ ಆಗಿ ಈ 235 ನ್ಯೂಕ್ಲಿಯಾನ್ಸ್ ಪ್ಲಸ್ ಇದೊಂದು ನ್ಯೂಟ್ರಾನ್ ಎಲ್ಲ ಹೊರಗೆ ಬಂದು ಆಮೇಲೆ ಇಲ್ಲಿ ಫಾರ್ಮೇಷನ್ ಆಗ್ತೈತಿ ಈಗ ನ್ಯೂಕ್ಲಿಯಸ್. ನಾನು ನಿಮ್ಗೆ ಹೇಳಿದ್ದೆ ಬೈಂಡಿಂಗ್ ಎನರ್ಜಿ ಇಸ್ ಆಲ್ಸೋ ಈಕ್ವಲ್ ಟು ದಿ ಎನರ್ಜಿ ರಿಕ್ವೈರ್ಡ್ ಟು ಬೈಂಡ್ ದ ನ್ಯೂಕ್ಲಿಯಾನ್ಸ್ ಇನ್ ಟು ಅ ನ್ಯೂಕ್ಲಿಯಸ್. ಸೊ ಇವೆರಡು ಹೊಸ ನ್ಯೂಕ್ಲಿಯಸ್ ಫಾರ್ಮ್ ಆದವು. ಮತ್ತು ಇನ್ನೊಂದು ಏನಂದ್ರೆ, ಈ ಯುರೇನಿಯಮ್ ಏನಿತ್ತಲ್ಲ ಇದು ಅನ್ಸ್ಟೇಬಲ್ ಇತ್ತು, ಇದರದ್ದು ಬೈಂಡಿಂಗ್ ಎನರ್ಜಿ ಕಡಿಮೆ ಇರ್ತೈತಿ. ವೇರಾಸ್ ಈ ಬೇರಿಯಮ್ ಕ್ರಿಪ್ಟಾನ್ ಎರಡು ಸ್ಟೇಬಲ್ ಅದಾವೆ, ಇವುಗಳ ಬೈಂಡಿಂಗ್ ಎನರ್ಜಿ ಜಾಸ್ತಿ ಇರ್ತೈತಿ. ಆಮೇಲೆ ಇನ್ನೊಂದು ನಾನು ಏನು ಹೇಳಿದ್ದೆ, ವೆನ್ ಎವರ್ ನ್ಯೂಕ್ಲಿಯಸ್ ಈಸ್ ಫಾರ್ಮ್ಡ್ ಎನರ್ಜಿ ಈಸ್ ರಿಲೀಸ್ಡ್. ವೆನ್ ಎವರ್ ನ್ಯೂಕ್ಲಿಯಸ್ ಈಸ್ ಬ್ರೋಕನ್ ಎನರ್ಜಿ ಈಸ್ ಸಪ್ಲೈಡ್, ನಾವು ಕೊಡ್ತೀವಿ. ಬಟ್ ಎನರ್ಜಿ ನ್ಯೂಕ್ಲಿಯಸ್ ಫಾರ್ಮ್ ಆದಾಗ ಎನರ್ಜಿ ಈಸ್ ರಿಲೀಸ್ಡ್ ಔಟ್ಸೈಡ್. ದ್ಯಾಟ್ ಈಸ್ ದಿಸ್ ಅವ್ರ ಡೆಫಿನೇಷನ್ನಾಗಿ ಏನು ಹೇಳಕತ್ತಾರಲ್ಲ, ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಲೀಸ್ಡ್. ಸೊ ಆ ಎನರ್ಜಿ ಎಲ್ಲಿಂದ ಬಂತು ಅಂದರೆ ಇದು ರಿಯಾಕ್ಟೆಂಟ್ ಸೈಡ್ನಾಗಿಂದ ಮಾಸ್ಕಿನ ಈ ಕಡೆ ಕಡಿಮೆ ಆಗಿರ್ತೈತಿ. ಓಕೆ, ಸೊ ಇದು ಡೆಫಿನೇಷನ್ ಆಗುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಕೊಟ್ಟಿದ್ದು ರಿಯಾಕ್ಷನ್ ಒಂದು ಸಾರ್ತಿ ಇಲ್ಲಿ ಬರೆದು ಬಿಡ್ತೀನಿ. ದ ಫಿಷನ್ ಪ್ರಾಸೆಸ್ ಆಫ್ ಯುರೇನಿಯಮ್ 235 ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಅ ಸ್ಟ್ಯಾಂಡರ್ಡ್ ರಿಯಾಕ್ಷನ್ ಅಂತ ಕೊಟ್ಟಾರವ್ರು. ಓಕೆ, ಬರೋಣ ಇಲ್ಲಿ ಯುರೇನಿಯಮ್ 92-235. ಇದಕ್ಕೆ ನಾವು ಯಾವಾಗ ಒಂದು ನ್ಯೂಟ್ರಾನ್ಲೇ ಬೊಂಬಾರ್ಡ್ ಮಾಡ್ತೀವಿ. ಸೊ ದ್ಯಾಟ್ ಗಿವ್ಸ್ ರೈಸ್ ಟು a very highly unstable state of the uranium, which is 92-236. Now this is ready to split actually. 235 split ಆಗಂಗಿಲ್ಲ, 236 ಆಗಿನ ಅದು ಸ್ಪ್ಲಿಟ್ ಆಗ್ತೈತಿ. ನೆಕ್ಸ್ಟ್, this forms barium with atomic number 56 and mass number 141. ಇದು ರಿಯಾಕ್ಷನ್ ನೀವು ಬ್ಯಾಟ್ ಮಾಡ್ಬೇಕಾಗ್ತೈತೆ, ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ವ್ಯಾಲ್ಯೂಸ್ ಬರೀಬೇಕು ಇವನ್ನೆಲ್ಲ. ಕ್ರಿಪ್ಟಾನ್ with atomic number 36 and mass number 92 plus ಇದು ರಿಯಾಕ್ಟೆಂಟ್ ಸೈಡ್ ಇದು ನಾನು ರಿಯಾಕ್ಷನ್ ಕಂಟಿನ್ಯೂ ಮಾಡಾಕತ್ತೀನಿ ಈಗ ಮತ್ತಿಲ್ಲೇ ಪ್ಲಸ್ ಅಂದ್ರೆ ಇದು ಲೆಫ್ಟ್ ಹ್ಯಾಂಡ್ ಸೈಡು ರಿಯಾಕ್ಟೆಂಟ್ ಸೈಡ್ ಆಗ್ತಿದೆ. ಸೊ ಪ್ರಾಡಕ್ಟ್ ಸೈಡು ಈ ಸೈಡ್ ಐತಲ್ಲ, ಐ ಆಮ್ ಕಂಟಿನ್ಯೂಯಿಂಗ್ ಇನ್ ದ ನೆಕ್ಸ್ಟ್ ಲೈನ್. ಪ್ಲಸ್ 3 ನ್ಯೂಟ್ರಾನ್ಸ್ ಬರ್ತಾವೆ, ಪ್ಲಸ್ ಎನರ್ಜಿ ಬರ್ತೈತೆ. ಸೊ ದಿಸ್ ಈಸ್ ದ ರಿಯಾಕ್ಷನ್ ಯು ನೀಡ್ ಟು ಪ್ರಾಕ್ಟೀಸ್. ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಫಿಷನ್ನಿಗೆ. ಸೊ ಇವು ಏನು ಬಂದವಲ್ಲ ಇವು ಸ್ಟೇಬಲ್ ಇರ್ತಾವೆ ಇವು. ಸೊ ಅವಾಗ ಯುರೇನಿಯಮಿಗೆ ಅದರ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಅಂದರೆ ನಾನು ಅದು ಈಗ ಬೇರೆ ಲ್ಯಾಂಗ್ವೇಜ್ ಒಳಗೆ ಹೇಳೋದಾದ್ರೆ ಅದು ಸತ್ತು ಬೇರಿಯಮ್ ಕ್ರಿಪ್ಟಾನ್ ಆದವಲ್ಲ ಇವು ಸ್ಟೇಬಲ್ ಅದಾವೆ. ಸೊ ಈ ಎನರ್ಜಿ ಬರ್ತೈತಿ ಇಲ್ಲಿ, ಆಮೇಲೆ ಮಾಸ್ ಕಡಿಮೆ ಆಗ್ತದೆ. ನಮ್ಮ ಎಕ್ಸಾಂಪಲ್ ಒಳಗೆ ಎಷ್ಟು ಮಾಸ್ ಕಡಿಮೆ ಅಂತ ಹೇಳ್ರಿ ಆಗಲೇ 0.5 ಗ್ರಾಮ್. ಅದು ಜಸ್ಟ್ ಎಕ್ಸಾಂಪಲ್, ಅದು ಆ ಪ್ರಾಕ್ಟಿಕಲ್ ವ್ಯಾಲ್ಯೂಸ್ ಅಲ್ಲವು. ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಈಗ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಈ ರಿಯಾಕ್ಷನ್ನೊಳಗೆ
ಏನು ವ್ಯಾಲ್ಯೂಸ್ ಬರ್ತಾವೆ. ಇನ್ ದ ರಿಯಾಕ್ಷನ್ ಶೋನ್ ದೆರ್ ಈಸ್ ಅ ಮಾಸ್ ಡಿಫ್ರೆನ್ಸ್ ಆಫ್ ಅಬೌಟ್ 0.216 ಅಟೋಮಿಕ್ ಮಾಸ್ ಯೂನಿಟ್. ಅಂದರೆ ನೀವು ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಮೈನಸ್ ಮಾಸ್ ಆಫ್ ದ ಪ್ರಾಡಕ್ಟ್ಸ್ ಮಾಡಿದರೆ 0.5 ಗ್ರಾಮ್ ಅಂತ ನಾನು ಎಕ್ಸಾಂಪಲ್ ಏನು ತೊಗೊಂಡಿದ್ದೆ. ಇಟ್ಸ್ ನಾಟ್ 0.5, ಇಟ್ ಈಸ್ 0.216 ಅಟೋಮಿಕ್ ಮಾಸ್ ಯೂನಿಟ್. ದಿಸ್ ಈಸ್ ಈಕ್ವಿವಲೆಂಟ್ ಟು, ಅಂದರೆ ಇದೇನು ಮಾಸ್ ಡಿಫೆಕ್ಟ್ ಆಗಿರ್ತೈತಿ, ದಿಸ್ ವಿಲ್ ಹ್ಯಾವ್ ಗಾಟ್ ಕನ್ವರ್ಟೆಡ್ ಇನ್ ಟು ಏನು ಎನರ್ಜಿ. ಸೊ ಎಷ್ಟು ಎನರ್ಜಿ? ಸೊ ಅಪ್ರಾಕ್ಸಿಮೇಟ್ಲಿ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ ನಿಮ್ಗೆ ನೆನಪಿದ್ರೆ ಇಲ್ಲಿ ನಾವು ಮಾಸನ್ನು ಕೆ ಜಿ ಯೂಸ್ ಮಾಡೋಂಗಿಲ್ಲ, ಅಟೋಮಿಕ್ ಮಾಸ್ ಯೂನಿಟ್ ಯೂಸ್ ಮಾಡ್ತೀವಿ ಬಿಕಾಸ್ ಇಟ್ಸ್ ಅ ಸ್ಮಾಲರ್ ಯೂನಿಟ್. ಆ್ಯಂಡ್ ಎನರ್ಜಿ ಇನ್ಸ್ಟೆಡ್ ಆಫ್ ಜೋಲ್ ವಿ ಗೋ ಫಾರ್ ಇಲೆಕ್ಟ್ರಾನ್ ವೋಲ್ಟ್. ದಟ್ ಮೀನ್ಸ್ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ಈಸ್ ರಿಲೀಸ್ಡ್ ಪರ್ ಫಿಷನ್. ಪ್ರತಿ ಒಂದು ಫಿಷನ್ ಯುರೇನಿಯಮ್ ಆದಾಗ ಇಷ್ಟು ಎನರ್ಜಿ ಬರ್ತದೆ. ನೀವು ಕ್ರೋರ್ಸ್ ಟುಗೆದರ್, ಕೋಟಿಗಟ್ಟಲೆ ಅಥವಾ ಮಿಲಿಯನ್ಸ್ ಬಿಲಿಯನ್ಸ್ನೊಳಗೆ ಭಾಳಷ್ಟು ಫಿಷನ್ ರಿಯಾಕ್ಷನ್ ಒಮ್ಮೆ ಮಾಡಿಬಿಟ್ರಿ ಅಂದ್ರೆ ಪ್ರತಿ ಫಿಷನ್ನೊಳಗೆ ಇಷ್ಟಿಷ್ಟು ಎನರ್ಜಿ ಬಂದದ ಆ್ಯಡ್ ಹಾಕೊತ ಹೋಗಿ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಕ್ರಿಯೇಟ್ ಆಗಿ ಅದನ್ನು ನೀವು ಬಾಂಬ್ ಗತೆ ಯೂಸ್ ಮಾಡ್ಬೋದು. ಪ್ರತಿ ಒಂದು ಫಿಷನ್ನೊಳಗೆ ಕ್ರೋರ್ಸ್ ಟುಗೆದರ್ ಫಿಷನ್ ಆ್ಯಡ್ ಹಾಕೊತ ಹೋಗ್ಬಿಟ್ರೆ ಓಕೆ, ಇಟ್ ಕ್ಯಾನ್ ಕ್ರಿಯೇಟ್ ಅ ಡಿಸಾಸ್ಟರ್. ಒಂದು ಹಂಗೆ ಎಕ್ಸಾಂಪಲ್ ಕೊಟ್ಟರೆ ಅವರಲ್ಲೇ ಇದು ಒಂದು ಫಿಷನ್ನಿಂದ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ಬರ್ತೈತಿ. ಅದೇ ರೀತಿ ನೀವು ಯುರೇನಿಯಮದ್ದು 1 kg ಯುರೇನಿಯಮ್ ತೊಗೊಂಡ್ರೆ ಅಂತಿಕೋರಿ, ಒಂದು ಫಿಷನ್ ಅಲ್ಲ 1 kg ಯುರೇನಿಯಮ್ ಭಾಳ ಆಗ್ತದೆ. 1 kg ಯುರೇನಿಯಮ್ ಅಂದರೆ ವೆನ್ 1 kg ಟೆಕ್ಸ್ಟ್ ಬುಕ್ನ ಕೊಟ್ಟಾರೆ, ವೆನ್ 1 kg ಆಫ್ ಯುರೇನಿಯಮ್ 235 ಅಂಡರ್ಗೋಸ್ ಫಿಷನ್ the energy released is about 23 million kilowatt hour ಅಂಥೇಳಿ. ಅಂದರೆ ಕಿಲೋವ್ಯಾಟ್ ಅವರ್ ಈಸ್ ಒನ್ ಮೋರ್ ಯೂನಿಟ್ ಆಫ್ ಎನರ್ಜಿ. ಇದ್ರ ಬಗ್ಗೆ ಮತ್ತೆ ಇನ್ನೊಂದು ಸರ್ತಿ ಯಾವಾಗ ಡಿಸ್ಕಸ್ ಮಾಡೋಣ ಅಂತ ಜಸ್ಟ್ ಒಂದು ವ್ಯಾಲ್ಯೂ ಕೊಟ್ಟು ಹೋಗ್ಯಾರಲ್ಲೇ, ಅದು ನೀವು ಬ್ಯಾಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮಗೆ ಇದು ನೆನಪಿರ್ಬೇಕು ನೋಡಿರಿ, ಇದು ನೆನಪಿಟ್ಕೋಬೇಕು ನೀವು. ಅಂದರೆ ಮಾಸ್ ಡಿಫೆಕ್ಟ್ ಪರ್ ಫಿಷನ್ 0.216 ಅಟೋಮಿಕ್ ಮಾಸ್ ಯೂನಿಟ್ ಆ್ಯಂಡ್ ಪರ್ ಫಿಷನ್ ಎನರ್ಜಿ ರಿಲೀಸ್ಡ್ ಇಸ್ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. 1 kg ಎಷ್ಟು ಅಂತೇನು ಕೊಟ್ಟಲ್ಲ, 23 ಮಿಲಿಯನ್ ಕಿಲೋವ್ಯಾಟ್ ಅವರ್ ಎನರ್ಜಿ ಈಸ್ ರಿಲೀಸ್ಡ್ ಅಂತ ಹೇಳ್ತಾರೆ 1 kgದಿಂದ. ಸೊ ವೇರ್ ಆ್ಯಕ್ಚುಲಿ ಕಿಲೋವ್ಯಾಟ್ ಅವರ್ ಈಸ್ ಒನ್ ಮೋರ್ ಯೂನಿಟ್ ಆಫ್ ಎನರ್ಜಿ. ವಿಲ್ ಡಿಸ್ಕಸ್ ಇಟ್ ಸಮ್ ಅದರ್ ಟೈಮ್, ಸದ್ಯ ಬೇಡ. ಮೋಸ್ಟ್ ಆಫ್ ದ ಎನರ್ಜಿ ರಿಲೀಸ್ಡ್, ಈಗ ಎನರ್ಜಿ ರಿಲೀಸ್ ಆಗ್ತೈತಿ ಪ್ರತಿ ಫಿಷನ್ನಾಗ ಅಂತ ನಾವು ಹೇಳ್ತೀವಲ್ಲ, ಈಗ ಎನರ್ಜಿ ರಿಲೀಸ್ ಆಗ್ತೈತಿ ಅಂದರೆ ಯಾವ ಫಾರ್ಮ್ನಾಗಪ್ಪ ಅದು ಎನರ್ಜಿ? ಈಗ ಎನರ್ಜಿ ರಿಲೀಸ್ ಆಗ್ತೈತಿ ಅಂದರೆ ಲೈಟ್ ಎನರ್ಜಿ ಇರ್ಬೋದು, ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು, ಸೌಂಡ್ ಎನರ್ಜಿ ಇರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಇರ್ಬೋದು, ಕೈನೆಟಿಕ್ ಎನರ್ಜಿ ಇರ್ಬೋದು. ಯಾವ ರೀತಿ ಯಾವ ರೂಪದೊಳಗೆ ಇರ್ತೈತೆ ಅದು ಎನರ್ಜಿ ಅಂದರೆ ಅವ್ರು ಹೇಳ್ತಾರೆ ಮೋಸ್ಟ್ ಆಫ್ ದಿ ಎನರ್ಜಿ ರಿಲೀಸ್ಡ್ ಅಪಿಯರ್ಸ್ ಆಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಫಿಷನ್ ಫ್ರಾಗ್ಮೆಂಟ್ಸ್ ಆ್ಯಂಡ್ ಆಫ್ ದ ನ್ಯೂಟ್ರಾನ್ಸ್. ಅಲ್ಲೇ ಹೊರಗೆ ಬರುವಂಥ ಈ ಫಿಷನ್ ಫ್ರಾಗ್ಮೆಂಟ್ಸ್ ಇರ್ತಾವಲ್ಲ, ಡಾಕ್ಟರ್ ನ್ಯೂಕ್ಲಿಯೈ ಅಂತಲೂ ಕರೀತಾರೆ. ನಾ ಆಗಲೇ ಏನು ಸ್ಟಾರ್ಟಿಂಗ್ ಹೇಳೀನಿ, ಬೇರಿಯಮ್ಮು, ಕ್ರಿಪ್ಟಾನು ಮತ್ತು ಅಲ್ಲೇ ಬರುವಂಥ ಯಾವ ಇವು ನ್ಯೂಟ್ರಾನ್ಸ್ ಬರ್ತಾವಲ್ಲ, 2 to 3 ನ್ಯೂಟ್ರಾನ್ಸ್ ಹೊರಗೆ ಬರ್ತಾವೆ ಅಂತ ಹೇಳಿದ್ನಲ್ಲ, ಅವುಗಳ ಕೈನೆಟಿಕ್ ಎನರ್ಜಿ ಅದು ಆಗ್ತದೆ. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ರಿಯಾಕ್ಷನ್ಸ್ ಕೊಟ್ಟಾರೆ, ಯು ನೀಡ್ ಟು ಪ್ರಾಕ್ಟೀಸ್ ದೆಮ್. ಅಟ್ಲೀಸ್ಟ್ ಅದ್ರಾಗ ಒಂದು 2 ನೀವು ಬ್ಯಾಟ್ ಮಾಡಿದ್ರೆ ಚಲೋ ಅಂತ ಅಂದ್ಕೊಂಡೇನ. ಒಂದು ಬೇರಿಯಮ್ ಕ್ರಿಪ್ಟಾನದಾಗಲೇ ನೋಡಿದ್ವಿ, ಅದ್ರ ಜೋಡಿ ಇನ್ನೊಂದು ಸ್ಟ್ಯಾಂಡರ್ಡ್ ಔಟ್ ಆಫ್ ದೋಸ್ 4 ವಾಟ್ ಯು ಕ್ಯಾನ್ ಸಿ ಇನ್ ದ ಟೆಕ್ಸ್ಟ್ ಬುಕ್ ದೇರ್, xenon strontium ಈಸ್ ಒನ್ ಮೋರ್ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ದಟ್ ಯು ಕ್ಯಾನ್ ಪ್ರಾಕ್ಟೀಸ್. ಸೊ ಅದ್ರ ಜೋಡಿ ಮತ್ತು ನೀವು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡ್ತಿದ್ರೆ ಮಾಡಿರಿ. ಎಕ್ಸಾಂಪಲ್ಸ್ ಹೆಂಗೆ ಕೊಟ್ಟಾರ ಅವರಲ್ಲಿ ಅಂದರೆ ಯುರೇನಿಯಮ್ ಜೋಡಿ ನ್ಯೂಟ್ರಾನ್ ಬೊಂಬಾರ್ಡ್ ಮಾಡಿದಾಗ ಯಾವಾಗಲೂ ಬೇರಿಯಮ್ ಕ್ರಿಪ್ಟಾನ ಬರ್ಬೇಕಂತಿಲ್ಲ, ಬೇರೆನೂ ಬರೋ ಚಾನ್ಸಸ್ ಇರ್ತಾವೆ ಅಂಥೇಳಿ ಕೊಟ್ಟಾರ. ಸೊ ದಿಸ್ ವಾಸ್ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಫಿಷನ್. ಸೊ ಡೆಫಿನಿಷನ್ನು ಕ್ಲಿಯರ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ ನಾ. ಈಗ ಹೆವಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಟ್ರಾನನ್ನು ಕ್ಯಾಪ್ಚರ್ ಮಾಡ್ತೈತೆ, ಇಟ್ ಬಿಕಮ್ಸ್ ಅನ್ಸ್ಟೇಬಲ್, ಇಟ್ ಸ್ಪ್ಲಿಟ್ಸ್ ಇಂಟು 2 lighter nuclei ಆಫ್ ಕಂಪ್ಯಾರಬಲ್ masses with release of 2 to 3 neutrons and also a large amount of energy. So moving on to the next topic, that is nuclear chain reaction. ಸೊ ಈಗ ಚೈನ್ ರಿಯಾಕ್ಷನ್ ಅಂದರೆ ಎಕ್ಸಾಕ್ಟ್ಲಿ ಇದಕ್ಕೊಂದು ಮಸ್ತ್ ಎಕ್ಸಾಂಪಲ್ ಮತ್ತು ಪಟಾಕ್ಷಿ ಸರ ಹಚ್ಚ ಅಂತ ಹೇಳಿದಾರೆ ಅಂತಿಕ್ರಿ. ಮನ್ಯಾಗ ಗಣಪತಿ ಕಳಿಸ್ಬೇಕಾರೆ ಸ್ವಲ್ಪ ಜಾಸ್ತಿ ಹಚ್ತಾರೆ. ಈ ಸರ್ತಿ ಕೊರೋನಾ ಗಿರೋನಾ ಇದ್ದರೂ ಸಂಬಂಧ ಇಲ್ಲ ಇಲ್ಲಿ ಮಂದಿಗೆ. ಪಟಾಕ್ಷಿ ಗಣಪತಿ ಜೋರೈತಿ ಅಲ್ಲ ಅಂದ್ರೆ ಚಲೋ ಒಂದು ರೀತಿ, ಅದೆಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬಾಡೀಗ. ಸೊ ನ್ಯೂಕ್ಲಿಯರ್ ಈಗ ಪಟಾಕ್ಷಿ ಸರ ಹಚ್ಚಬೇಕಾರೆ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅಂದ್ರೆ ಏನಂದರೆ, ಈಗೊಂದು
ಅವು 500 ಸರ 1000 ಸರ ತೊಗೊಂಬಂದು ರೋಡ್ ಮೇಲೆ ಇಟ್ಟಿರ್ತಾರೆ. ಅದು ಹಚ್ಚೋಕ್ಕಿಂತ ಮೊದಲು ಬಿಲ್ಡಪ್ ಭಾಳ ಇರ್ತೈತೆ ಅದ್ರದ್ದು. ನಾವು ಇನ್ನು ತೊಗೊಂಬಂದೀವಿ ನೋಡ್ಬೇಕು ಎಲ್ಲರೂ ಮೊದಲು ತಂದಾರ ಅಂಥೇಳಿ. ಆಮೇಲೆ ಹಚ್ತಾರೆ ಅವ್ರು, ಹಚ್ಚದ್ರ ಸುತ್ತ ಡ್ಯಾನ್ಸ್ ಮಾಡ್ತಾರೆ. ಮತ್ತು ಅವು ಕಾಲಿಗೆ ಬಂದು ಬಡ್ತಿರ್ತಾವೆ, ಸುಡ್ತಿರ್ತಾವೆ ಅಂದರೂ ಹಂಗೆ ಹೋಲ್ಬಿಟ್ರಿ ಎಲ್ಲ ಬಾಡದೆ. ಸೊ ಈಗ ಪಟಾಕಿ ಸರ 500 ಸರ ಆಯ್ತು ಅಂತಿಕೋರಿ. ಅದನ್ನು ಸರ ಹಚ್ಚಂತ ಯಾರು ನಿಮ್ಗೆ ಹೇಳಿದ್ರಂದ್ರೆ, ನೀವು ಉದಿನ ಕಡ್ಡಿ ತೊಗೊಂಡು ಹೋಗಿ, ಇನ್ಸೆನ್ಸ್ ಸ್ಟಿಕ್ ಅಗರಬತ್ತಿ ತೊಗೊಂಡು ಹೋಗಿ, ಈಚ್ ಆ್ಯಂಡ್ ಎವ್ರಿ ಪಟಾಕಿಗೆ ಹಚ್ತಿರೇನ ಅದ್ರಾಗ, ಆ ಸರದಾಗ 500 ಅಂದ್ರೆ 500 ಟೈಮ್ಸ್ ಹಚ್ತಿರೇನ ಉದಿನ ಕಡ್ಡಿಲೆ? ಇಲ್ಲ, ಒಂದಕ್ಕೆ ಹಚ್ಚಿ ಬರ್ತೀರಿ, ಉಳ್ಕಿದ್ದು ಹಂಗೆ ಹತ್ಕೊಂತ ಹೋಗ್ತಾವೆ. ಹೆಂಗಂದ್ರೆ ಸರ ರೊಕ್ಕ ಕೊಟ್ಟಿವಿ ಅದಕ್ಕೆ ಹತ್ಬೇಕು ಅವು ಪಟಾಕ್ಷಿ, ನಾವು ಹಚ್ಚಿವಪ್ಪ ಹಂಗೆ ಒಂದು ಕಡೆ ಹಚ್ಚಿ ಊಟಕ್ಕೆ ಹಚ್ಬೇಕು ಮತ್ತು ರೊಕ್ಕ ಅದಕ್ಕೆ ಕೊಟ್ಟಿವಿ. ಹಂಗಲ್ಲ. ಸೊ ನೀವು ಒಂದಕ್ಕೆ ನೀವು ಹಚ್ಚಿ ಅದೇನು ಫೈರಲ್ಲಿ ಜನರೇಟ್ ಆಗ್ತೈತಲ್ಲ, ದ್ಯಾಟ್ ಗೆಟ್ಸ್ ಟ್ರಾನ್ಸ್ಫರ್ ಟು ದಿ ಅದರ್ ಪಟಾಕೀಸ್ ಅಂತ ಹೇಳ್ಬೋದು ನಾವು. ಹಂಗೆ ಈಗ ಯುರೇನಿಯಮ್, ನಾನು ಈಗ ಜಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ದಂದ್ರೆ ಗೊತ್ತು, ನಾವು ಯುರೇನಿಯಮಿಗೆ 1 ನ್ಯೂಟ್ರಾನನ್ನು ನಾವು ಬಂಬಾರ್ಡ್ ಮಾಡ್ತೀವಿ. ಸೊ ಲೆಟ್ ಅಸ್ ಸೇ ನಮ್ಮ ಕಡೆ ಈಗ ಒಂದು 1000 ಯುರೇನಿಯಮ್ ಅದ ಅಂತಿಕೋರಿ. ಓಕೆ, 1000 ಅಲ್ಲ, ಆ್ಯಕ್ಚುಲಿ ಯುರೇನಿಯಮ್ ನೀವು ಸ್ಯಾಂಪಲ್ ತೊಗೊಂಡ್ರೆ ಮಿಲಿಯನ್ಸ್ ಅನ್ನೊಳಗೆ ಯುರೇನಿಯಮ್ ನ್ಯೂಕ್ಲಿಯಸ್ ಇರ್ತಾವೆ. ಜಸ್ಟ್ ಹಂಗೆ ಒಂದು ಎಕ್ಸಾಂಪಲ್ ತೊಗೊಳಕತ್ತೀನಿ. ಸೊ ನಮ್ಮ ಕಡೆ ಇಷ್ಟು ಏನಿದೆ ಬ್ಲ್ಯಾಕ್ ಕಲರ್ನಾಗ ನಾನು ಇಲ್ಲೇ ಡ್ರಾ ಮಾಡಿದ್ದೆ, ಇದಿಷ್ಟು ಆಲ್ ದೀಸ್ ಆರ್ ಯುರೇನಿಯಮ್ ನ್ಯೂಕ್ಲಿಯೈ ಇವಿಷ್ಟು. ಸೊ ಈ ಯುರೇನಿಯಮ್ ನ್ಯೂಕ್ಲಿಯೈಗೆ ನೀವು ಇವಿಷ್ಟು ಯುರೇನಿಯಮ್ ನ್ಯೂಕ್ಲಿಯಸ್ಸಿಗೆ ಫಿಷನ್ ಮಾಡಿಸ್ಬೇಕಂತ ಮಾಡಿರಿ. ಅಂದರೆ ಯು ವಾಂಟ್ ಎವ್ರಿ ನ್ಯೂಕ್ಲಿಯಸ್ ಆಫ್ ಯುರೇನಿಯಮ್ ಟು ಸ್ಪ್ಲಿಟ್ ಆ್ಯಂಡ್ ಜನರೇಟ್ ಎನರ್ಜಿ. ಸೊ ಅವಾಗ ನೀವು ಇಷ್ಟು ಯುರೇನಿಯಮಿಗೂ ಒಂದೊಂದು ನ್ಯೂಟ್ರಾನ್, ಇಷ್ಟು ಯುರೇನಿಯಮಿಗೆ ಒಂದೊಂದು ನ್ಯೂಟ್ರಾನ್, ಇದಕ್ಕೊಂದು ನ್ಯೂಟ್ರಾನ್, ಇದಕ್ಕೊಂದು ನ್ಯೂಟ್ರಾನ್, ಇದಕ್ಕೊಂದು ನ್ಯೂಟ್ರಾನ್, ಹಿಂಗೆ ಈಚ್ ಆ್ಯಂಡ್ ಎವ್ರಿ ನ್ಯೂಕ್ಲಿಯಸ್ಸಿಗೆ ನೀವು ನ್ಯೂಟ್ರಾನ್ ಪ್ರೊವೈಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಕತ್ತೀನಿ ನಾನು. ದೆರ್ ಈಸ್ ನೋ ನೀಡ್ ದ್ಯಾಟ್ ಯು ನೀಡ್ ಟು ಪ್ರೊವೈಡ್ ನ್ಯೂಟ್ರಾನ್ ಟು ಎವ್ರಿ ಯುರೇನಿಯಮ್ ನ್ಯೂಕ್ಲಿಯಸ್. ಇಟ್ಸ್ ಇನಫ್ ಇಫ್ ಯು ಪ್ರೊವೈಡ್ 1 ನ್ಯೂಟ್ರಾನ್ ಟು 1 ಯುರೇನಿಯಮ್ ನ್ಯೂಕ್ಲಿಯಸ್, ಅಷ್ಟೇ ಸಾಕು. ಏನಾಗ್ತದೆ ಗೊತ್ತೇನ? ಸೊ ಫಸ್ಟಿಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು, ಇದು ನ್ಯೂಟ್ರಾನ್ ಆ್ಯಕ್ಚುಲಿ ಸಣ್ಣದಿರ್ತೈತಿ, ಇದ್ರ ಸೈಜ್ ಆ್ಯಕ್ಚುಲಿ ಸಣ್ಣದು ಮಾಡ್ಬೇಕು, ನಾನು ಯುರೇನಿಯಮ್ ದೊಡ್ಡ ತೋರಿಸ್ಬೇಕು. ಓಕೆ, ಎರಡು ಇದು ಆ್ಯಕ್ಚುಲಿ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಇದು ಸಣ್ಣದಾಗಿತ್ತು ನೋಡ್ರಿ, ಇದು ದೊಡ್ಡದಾಯ್ತು, ಹಂಗಿರಂಗಿಲ್ಲ. ಓಕೆ, ಸೊ ಈಗ ಈ ನ್ಯೂಟ್ರಾನ್ ಐತಲ್ಲ, ಇದನ್ನು ನಾನು ಈ ಯುರೇನಿಯಮಿಗೆ ಬೊಂಬಾರ್ಡ್ ಮಾಡಿದೆ ಒಂದಕ್ಕೆ. ಈಗ ಏನಾಗ್ತೈತೆ, ಅನ್ಸ್ಟೇಬಲ್ ಆಗ್ತೈತೆ. ಲೈಕ್ ಆಗಲೇ ಹೇಳಿದ್ನಲ್ಲ, 235 ಇದ್ದು ಕ್ಯಾಪ್ಚರ್ ಆಗಿ 236 ಆಗಿ ಅನ್ಸ್ಟೇಬಲ್ ಆಗಿ ಇದು ಸ್ಪ್ಲಿಟ್ ಆತ ಫಸ್ಟ್ ಒನ್. ಸೊ ಇದು ಸ್ಪ್ಲಿಟ್ ಆದ ಕೂಡಲೇ ವಿ ನೋ ದ್ಯಾಟ್ whenever 1 uranium nucleus splits, it can produce somewhere around 2 to 3 more neutrons. ಹೊಸ ನ್ಯೂಟ್ರಾನ್ಗಳು ಬರ್ತಾವೆ. ಅವಾಗ ಅಟ್ಲೀಸ್ಟ್ 2ರಿಂದ 3 ಬಿಡ್ರೆ ಹೋಗಲಿ, 2 ಬಂದು ಅಂತ ಅನ್ಕೋರಿ. ಸೊ ಇದರಾಗಿಂದ ಒಂದು ನ್ಯೂಟ್ರಾನ್ ಬಂತ, ಇಲ್ಲೊಂದು ನ್ಯೂಟ್ರಾನ್ ಬಂತು. ಸೊ ಈ ನ್ಯೂಟ್ರಾನ್ ಹೋಗಿ ಈ ಯುರೇನಿಯಮ್ ನ್ಯೂಕ್ಲಿಯಸ್ಸಿಗೆ ಬಡಿಬೋದು. ಇದು ನ್ಯೂಟ್ರಾನ್ ಇಲ್ಲೇ ಒಂದು ಯುರೇನಿಯಮ್ ನ್ಯೂಕ್ಲಿಯಸ್ ಐತೆ ನೋಡ್ರಿ, ಅದಕ್ಕೆ ಬಡಿಬಹುದು. ಸೊ ಅಲ್ಲಿ ಬೊಂಬಾರ್ಡ್ ಆಗಿ ಅದು ಕ್ಯಾಪ್ಚರ್ ಆಗಿಬಿಡುತ್ತಂದ್ರೆ, ಇಲ್ಲಿ ಬರುವಂಥ ನ್ಯೂಟ್ರಾನ್ಸಿಗೆ ವೆರಿ ಹೈ ಕೈನೆಟಿಕ್ ಎನರ್ಜಿ ಇದ್ರೆ ಅವು ಮತ್ತು ಏನ್ರಿ ಕ್ಯಾಪ್ಚರ್ ಆಗಂಗಿಲ್ಲ. ಜನರಲಿ ಹಂಗೆ ಆಗಂಗಿಲ್ಲ. ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ ಆಮೇಲೆ. ಸೊ ಈಗ ನಾವೇನು ಮಾಡಿದ್ವಿ, ವಿ ಹ್ಯಾಡ್ ಟೇಕನ್ ದಿಸ್ ಎಕ್ಸಾಂಪಲ್, ಒಂದು ಯುರೇನಿಯಮ್ ಫಸ್ಟ್ ಒನ್, ದಿಸ್ ಒನ್. ಸೊ ಅದಕ್ಕಷ್ಟ ನಾವು ಏನು ಪ್ರೊವೈಡ್ ಮಾಡಿದ್ವಿ, ನ್ಯೂಟ್ರಾನ್. ಅಂದ್ರೆ 1ನೇ ಪಟಾಕಿಗಷ್ಟ ನಾವು ಉದಿನ ಕಡ್ಡಿ ಹಚ್ತೀವಿ. ಇದು ಡಮ್ ಅಂದ ಮೇಲೆ ನೆಕ್ಸ್ಟ್ 2 ನ್ಯೂಟ್ರಾನ್ ಬಂದ್ವಲ್ಲ, ದೇ ವಿಲ್ ಟೇಕ್ ಕೇರ್. ಇವು ಎರಡರಾಗ ಹೋಗ್ಲಿಪ್ಪ, ಅಟ್ಲೀಸ್ಟ್ 1 ನ್ಯೂಟ್ರಾನರ ನಮಗೆ ಹೋಗಿ ಇನ್ನೊಂದು ಯುರೇನಿಯಮ್ ಜೋಡಿ ಕ್ಯಾಪ್ಚರ್ ಆತಂದ್ರೆ ಇದು ಸ್ಪ್ಲಿಟ್ ಆಗಿ ಇಟ್ ವಿಲ್ ಫರ್ದರ್ ಪ್ರೊಡ್ಯೂಸ್ 2 more ನ್ಯೂಟ್ರಾನ್ಸ್, 2 to 3 ಆಗ್ತಾವೆ ಅಟ್ಲೀಸ್ಟ್ 2. ಆ 2 ಒಳಗೆ ಅಟ್ಲೀಸ್ಟ್ 1 ಕ್ಯಾಪ್ಚರ್ ಆಗ್ತವೆ, ಮತ್ತು ದಟ್ ವಿಲ್ ಪ್ರೊಡ್ಯೂಸ್ 2 more. ಸೊ ಲೈಕ್ ದಿಸ್ ರಿಯಾಕ್ಷನ್ ಕಂಟಿನ್ಯೂಸ್. ಅಲ್ಲೇ ಭಾಳಷ್ಟು ಯುರೇನಿಯಮ್ ನ್ಯೂಕ್ಲಿಯಸ್ ಇರ್ತಾವೆ ಒಂದು ಸ್ಯಾಂಪಲ್ನೊಳಗೆ. ಒಂದು ನೀವು ನ್ಯೂಟ್ರಾನ್ ಹಿಂಗೆ ಬೊಂಬಾರ್ಡ್ ಮಾಡಿ ಬಿಟ್ಬಿಟ್ರಿ ಅಂದ್ರೆ ದಟ್ ವಿಲ್ ಕಂಟಿನ್ಯೂ. ಸೊ ಈಗ ಒಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ಡೈಗ್ರಾಮ್ ಇದಕ್ಕೆ ಡ್ರಾ ಮಾಡ್ತಾರೆ. ನಾನು ಹಂಗೆ ಆ ಟೈಪ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನಮ್ಮದು ಒಂದು ಕೆಲಸ ಮಾಡೋಣ. ಇದು ಯುರೇನಿಯಮ್ ನ್ಯೂಕ್ಲಿಯಸ್. ಓಕೆ, ಇದು ನ್ಯೂಟ್ರಾನ್. ಓಕೆ, ನ್ಯೂಟ್ರಾನನ್ನು ಬೆಟ್ರ್ ಹಿಂಗೊಂದು ಸಣ್ಣ ತೋರಿಸ್ಬೋದು, ಬೇಡ ಹಿಂಗೆ ತೋರಿಸೋಣ. ಸೊ ಇದು ನ್ಯೂಟ್ರಾನ್. ಇದನ್ನು ನಾನು ಒಂದು ಯುರೇನಿಯಮಿಗೆ ಬೊಂಬಾರ್ಡ್ ಮಾಡ್ತೀನಿ. ಸೊ ಇದು ಸ್ಪ್ಲಿಟ್ ಆತ. ಸ್ಪ್ಲಿಟ್ ಆಗಿ ಇಟ್ ವಿಲ್ ಪ್ರೊಡ್ಯೂಸ್ 2 more ನ್ಯೂಟ್ರಾನ್ಸ್. ಲೆಟ್ ಅಸ್ ಸೇ 2 ನ್ಯೂಟ್ರಾನ್ ಆದವು ಅಂದರೆ, ಅಥವಾ ಸ್ವಲ್ಪ ಡೈಗ್ರಾಮ್ ಇಲ್ಲಿ ತೋರಿ,
2 ನ್ಯೂಟ್ರಾನ್ಸ್ ಬಂದು ಅಂದರೆ ಇದು ನ್ಯೂಟ್ರಾನ್ ಹೋಗಿ ಇನ್ನೊಂದು ಯುರೇನಿಯಂ ನ್ಯೂಕ್ಲಿಯಸ್ಗೆ, ಈ ನ್ಯೂಟ್ರಾನ್ ಇನ್ನೊಂದು ಯುರೇನಿಯಂ ನ್ಯೂಕ್ಲಿಯಸ್ಗೆ ಹೋಗಿ ಬಾಂಬಾರ್ಡ್ ಆತ. ಸೊ ಮತ್ತೀಗ ರಿಯಾಕ್ಷನ್ ಕಂಟಿನ್ಯೂ ಆಗ್ತೈತಿ. ಈಗ ಇದು ಅನ್ಸ್ಟೇಬಲ್ ಆಗ್ತಾವೆ, ಅವು ಎರಡು ಸ್ಪ್ಲಿಟ್ ಆಗ್ತಾವೆ. ಅವು ಎರಡು ಸ್ಪ್ಲಿಟ್ ಆದವು ಅಂದ್ರೆ ದೇ ವಿಲ್ ಪ್ರೊಡ್ಯೂಸ್ 2 more ನ್ಯೂಟ್ರಾನ್ಸ್ ಈಚ್. ಇದ್ರಾಗ ಎರಡು ಬರ್ತಾವೆ, ಹೌದಲ್ಲ ರೀ. ಸೊ ಮತ್ತು ಹಂಗಂದ್ರೆ ಈಗ ಈ ಜನ್ರೇಷನ್ನೊಳಗೆ ಇವಕ್ಕೆ ಜನ್ರೇಷನ್ ಅಂತಾರೆ, ಇದು ಫಸ್ಟ್ ಜನ್ರೇಷನ್ನೊಳಗೆ ಒಂದು ಯುರೇನಿಯಂ ಸ್ಪ್ಲಿಟ್ ಆಗ್ತದೆ. ಸೆಕೆಂಡ್ ಜನ್ರೇಷನ್ನೊಳಗೆ 2 ಯುರೇನಿಯಂ ಸ್ಪ್ಲಿಟ್ ಆಗ್ತಾವೆ. ಥರ್ಡ್ ಜನ್ರೇಷನ್ನೊಳಗೆ ಟೋಟಲಿ ಎಷ್ಟಾದ್ರೆ ನೋಡ್ರಿ ಈಗಲೇ 4. ಮತ್ತು ಇವಿಷ್ಟು ನ್ಯೂಟ್ರಾನ್ಸ್ ಈ ಯುರೇನಿಯಂ ಜೋಡಿ ಕ್ಯಾಪ್ಚರ್ ಆಗಿ ಮತ್ತು ಫಿಷನ್ ರಿಯಾಕ್ಷನ್ ಆಯಿತು ಅಂದ್ರೆ ಅಗೇನ್ ಇಫ್ ವಿ ಟೇಕ್ ಎನ್ ಎಕ್ಸಾಂಪಲ್ ದ್ಯಾಟ್ ಈಚ್ ಆಫ್ ದೆಮ್ ವಿಲ್ ಪ್ರೊಡ್ಯೂಸ್ 2 more ನ್ಯೂಟ್ರಾನ್ಸ್. ಎಷ್ಟಾಗ್ತಾವೆ ನೋಡ್ರಿ ಸರಿ ಇಷ್ಟು. ಸೊ 1 2 ಅಂದರೆ ಸಿಂಪಲ್ಲ, ಇಲ್ಲಿ 4 ಅದಾವೆ, 1 ರಿಂದ 2 ಅಂದರೆ 8 ನ್ಯೂಟ್ರಾನ್ಸ್ ಬಂದು ಫೋರ್ತ್ ಜನ್ರೇಷನ್ನೊಳಗೆ. ಸೊ ದಿಸ್ ಇಸ್ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್. ಫಸ್ಟ್ ಜನ್ರೇಷನ್ನೊಳಗೆ 1 ಯುರೇನಿಯಂ ಸ್ಪ್ಲಿಟ್ ಆಯ್ತು, ಸೆಕೆಂಡ್ ಜನ್ರೇಷನ್ನೊಳಗೆ 2 ಯುರೇನಿಯಂ ಸ್ಪ್ಲಿಟ್ ಆದವು, ಥರ್ಡ್ ಜನ್ರೇಷನ್ನೊಳಗೆ 4 ಸ್ಪ್ಲಿಟ್ ಆದವು, ಫೋರ್ತ್ ಜನ್ರೇಷನ್ನೊಳಗೆ 8 ಸ್ಪ್ಲಿಟ್ ಆಗ್ತೈತಿ. ಫಿಫ್ತ್ ಜನ್ರೇಷನ್ ನೀವು ಹಂಗೆ ಕಂಟಿನ್ಯೂ ಮಾಡಿದ್ರೆ 16 32 ವೆರಿ ರ್ಯಾಪಿಡ್ಲಿ ಇದು ಮಲ್ಟಿಪ್ಲೈ ಹಾಕೋ ಅಂತ ಹೊಂಟ್ಬಿಡ್ತೈತಿ. ಸೊ ವೆನ್ ದಿಸ್ ಹ್ಯಾಪನ್ಸ್ ಅವಾಗ ತನ್ನಿಂದ ತಾನು ಆನ್ ಇಟ್ಸ್ ಓನ್ ದ ರಿಯಾಕ್ಷನ್ ಈಸ್ ಹ್ಯಾಪನಿಂಗ್. ನಾವು ಫಸ್ಟಿಗೆ ಪ್ರೊವೈಡ್ ಮಾಡಿದ್ದು ಒಂದು ನ್ಯೂಟ್ರಾನ್, ಮುಂದೆ ನಾವು ಇವು ಯಾವ ನ್ಯೂಟ್ರಾನ್ಸನ್ನು ನಾವು ಪ್ರೊವೈಡ್ ಮಾಡಿಲ್ಲ. ಇಟ್ಸ್ ಹ್ಯಾಪನಿಂಗ್ ಆನ್ ಇಟ್ಸ್ ಓನ್. ದೆನ್ ದಿಸ್ ಕೈಂಡ್ ಆಫ್ ಅ ರಿಯಾಕ್ಷನ್ which gets sustained by itself, maintained by itself, this is called as nuclear chain reaction. ತನ್ನದು ಕಂಟಿನ್ಯೂ ಹಾಕೊಂತ ಹೋಗ್ತೈತಿ. ಈಗ ಇದರೊಳಗೆ ಈ ಚೈನ್ ರಿಯಾಕ್ಷನ್ ಒಳಗೆ ದೇರ್ ಆರ್ 2 kinds ಅಗೇನ್, ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್, ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಸೊ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಅಂದ್ರೇನು? ಇಲ್ಲೇ ಆ ನಂಬರ್ ಆಫ್ ನ್ಯೂಟ್ರಾನ್ಸ್ ಬರ್ತಾವಲ್ಲ ಅವುಗಳ ಸಂಖ್ಯೆ ಕಂಟ್ರೋಲ್ ಮಾಡ್ತಾರೆ. ಏನು ಹಿಂಗಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸನ್ನು ಕಂಟ್ರೋಲ್ ಮಾಡ್ತಾರೆ. ಈಗ ಫಸ್ಟ್ಗೆ ನಾ ಎಕ್ಸಾಂಪಲ್ ತೊಗೊಂಡೆಲ್ಲ, ಅಲ್ಲಿ ಫಸ್ಟ್ ಜನ್ರೇಷನ್ನೊಳಗೆ ಎಷ್ಟು ನ್ಯೂಟ್ರಾನ್ಸ್ ಬಂದಿದ್ವು ಅಥವಾ ಎಷ್ಟು ಯುರೇನಿಯಂ ಫಿಷನ್ ಆಗಿದ್ವು ಅಂದ್ರೆ 1, ಸೆಕೆಂಡ್ ಜನ್ರೇಷನ್ನೊಳಗೆ 2 ಆಗಿತ್ತು, ಹೌದಲ್ಲ ರೀ. ಬರೀ ಇಲ್ಲ ಸೈಡಿಗೆ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್ನಾಗ 2 ಆಗಿತ್ತು, ಥರ್ಡ್ ಜನ್ರೇಷನ್ನೊಳಗೆ 4, ಫೋರ್ತ್ ಜನ್ರೇಷನ್ನೊಳಗೆ 8, ಫಿಫ್ತ್ ಜನ್ರೇಷನ್ನೊಳಗೆ 16, ಸಿಕ್ಸ್ತ್ ಜನ್ರೇಷನ್ನೊಳಗೆ 32. ಇಫ್ ದಿಸ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ಇನ್ ದಿಸ್ ಮ್ಯಾನರ್ ದೆನ್ ಇಟ್ ಬಿಕಮ್ಸ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಅದು 32, 64, 128, 256 ಹಿಂಗೆ ಹೊಂಟ್ಬಿಡ್ತಾವೆ ಅವು. ಹಂಗೆ ಹೊಂಟು ಅಂದರೆ ಭಯಂಕರ ಎನರ್ಜಿ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ದೆನ್ ದ್ಯಾಟ್ ಚೈನ್ ರಿಯಾಕ್ಷನ್ ವಿಲ್ ಬಿ ಕಾಲ್ಡ್ ಆಸ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಮುಗೀತದ ಕತಿ. ಈ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಎಲ್ಲಿ ಮಾಡ್ತಾರೆ ಅಂದರೆ ಬಾಂಬ್ ಹಾಕ್ತಾರಲ್ಲ ಅಲ್ಲಿ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಬೇಕು, ಹೌದಲ್ಲ ರೀ. ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಎಲ್ಲಿ ಬೇಕು? ಈಗ ನೀವು ಕೇಳಿರ್ತೀರಿ ಏನು ಹೈಸ್ಕೂಲ್ನೊಳಗೆ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಂತಿರ್ತಾವೆ. ಅಟ್ಲೀಸ್ಟ್ ಈಗ ಕರ್ನಾಟಕದೊಳಗೆ ಅಂದ್ರೆ ಕೈಗಾದೊಳಗೆ ಐತಿ ನ್ಯೂಕ್ಲಿಯರ್ ರಿಯಾಕ್ಟರ್, ವೇರ್ ಯೂಸಿಂಗ್ ದಿಸ್ ನ್ಯೂಕ್ಲಿಯರ್ ಎನರ್ಜಿ ವಿಚ್ ಈಸ್ ಪ್ರೊಡ್ಯೂಸ್ಡ್ ಎಲೆಕ್ಟ್ರಿಕಲ್ ಎನರ್ಜಿನ ತಯಾರು ಮಾಡ್ತಾರೆ. ಅಲ್ಲೇ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆಗಬೇಕು. ಕಂಟ್ರೋಲ್ ಚೈನ್ ರಿಯಾಕ್ಷನ್ ಅಂದ್ರೆ ಏನಂತ ಹೇಳ್ತೀನಿ ನಿಮಗೆ. ಈಗ ಫಸ್ಟ್ ಜನ್ರೇಷನ್ ಒಳಗೆ 1 ನ್ಯೂಟ್ರಾನ್ ಬಂತು, ನೆಕ್ಸ್ಟ್ 2 ನ್ಯೂಟ್ರಾನ್ ಬಂದು, ಆ 2 ನ್ಯೂಟ್ರಾನ್ ಬಂದಿದ್ದಕ್ಕೆ 2 ನ್ಯೂಕ್ಲಿಯೈ ಸ್ಪ್ಲಿಟ್ ಆದವು ಯುರೇನಿಯಮ್ದು, ನೆಕ್ಸ್ಟ್ 4, ನೆಕ್ಸ್ಟ್ 8. ಹಂಗೆ ಒಂದು ಎಕ್ಸಾಂಪಲ್ ತೊಗೊತೀನಿ ಗೊತ್ತಾ. 32 ಆದಮೇಲೆ ನಾವು ಒಂದು ಕೆಲಸ ಮಾಡೋಣ, 32 ನ್ಯೂಟ್ರಾನ್ಸ್ ಆದಮೇಲೆ ಅದನ್ನು 64 ಆಗಕ್ಕೆ ನಾವು ಬಿಡೋದು ಬೇಡ ಅಂದ್ರೆ ಹೆಂಗೆ ಅಂದ್ರೆ, ಈಗ 32 ನ್ಯೂಟ್ರಾನ್ಸ್ ಇರ್ತಾವೆ ಒಂದು ಜನ್ರೇಷನ್ನೊಳಗೆ, ನೆಕ್ಸ್ಟ್ ಜನ್ರೇಷನ್ನೊಳಗೆ 32 ಬೇಡ ತಡ್ರಿ, ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊತೀನಿ. 8 ಅದಾವ ಅಂತ ತಿಕ್ಕೋರಿ. ಈಗ 8 ಅಂದ್ರೆ ಹೆಂಗೆ, ಇವು 4 ಯುರೇನಿಯಮ್ ಅದಾವೆ. ಸೊ ಇವು 4 ಸ್ಪ್ಲಿಟ್ ಆದವು ಅಂದ್ರೆ ಒಂದೊಂದರಿಂದ ಎಷ್ಟು ಬರ್ತಾವೆ? 2 ಇವು ಪಿಂಕ್ ಕಲರ್ ಏನಿವೆ ನ್ಯೂಟ್ರಾನ್ಸ್. ಈಗ ಸೊ ಈ ನ್ಯೂಟ್ರಾನ್ಸ್ 8 ನ್ಯೂಟ್ರಾನ್ ಫಾರ್ ಎಕ್ಸಾಂಪಲ್ 8 ನೆಕ್ಸ್ಟ್ ಜನ್ರೇಷನ್ನೊಳಗೆ 8 ಯುರೇನಿಯಮ್ ಜೋಡಿ ಕ್ಯಾಪ್ಚರ್ ಆದಂತ ತಿಕ್ಕೋರಿಗೆ. ಅವಾಗೇನಾಗ್ತದೆ ಗೊತ್ತಾನೆ,
ಹಿಂಗೆ 16 ಆಗೋ ಚಾನ್ಸಸ್ ಇರ್ತಾವೆ ಇಲ್ಲಿಗೆ. ಇದ್ರಾಗ 2 ಹಿಂಗೆ ಮಾಡ್ಕೊತ ಹೋದ್ರೆ 16 ಆಗ್ತಾವೆ. ಈಗ ನಾವೇನು ಮಾಡೋಣ ಗೊತ್ತನ್ರಿ, ಈ ಜನ್ರೇಷನ್ ಒಳಗೆ ಎಷ್ಟು ಅದಾವೆ ನ್ಯೂಟ್ರಾನ್ಸ್? 8. ನೆಕ್ಸ್ಟ್ ಜನ್ರೇಷನ್ ಒಳಗೆ ಆ್ಯಕ್ಚುಲಿ 16 ಬರ್ತಾವೆ. ಆದ್ರೆ ಆ 16 ಒಳಗೆ ನಾವು 8ನ್ನ ಯಾವುದೋ ಒಂದು ರೀತಿ, ಯಾವ ರೀತಿ ಅಂತ ಆಮೇಲೆ ಹೇಳ್ತೀನಿ, ಅದು ನ್ಯೂಕ್ಲಿಯರ್ ರಿಯಾಕ್ಟರ್ ಟಾಪಿಕ್ನೊಳಗೆ ಬರ್ತೈತಿ. ಔಟ್ ಆಫ್ 16 8ನ್ನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಔಟ್ ಆಫ್ ದೀಸ್ 16 8 ನ್ಯೂಟ್ರಾನನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ರೆ ಆ 8 ಹೋಗಿ ನೆಕ್ಸ್ಟ್ ಫಿಷನ್ ಮಾಡೋಂಗಿಲ್ಲ. ಈಗ ಅವು ನೆಕ್ಸ್ಟ್ ಯುರೇನಿಯಂ ಜೋಡಿ ಕ್ಯಾಪ್ಚರ್ ಆಗಂಗಿಲ್ಲ. ಅಂದರೆ ಈ ಜನರೇಷನ್ನೊಳಗೆ ಎಷ್ಟು ನ್ಯೂಟ್ರಾನ್ಸ್ ಇದ್ದು? 8. ಅದರ ನೆಕ್ಸ್ಟ್ ಜನ್ರೇಷನ್ನೊಳಗೆ 16 ಆಗಿದ್ದು, ಬಟ್ ನಾವು 16 ಒಳಗೆ 8 ಅಬ್ಸಾರ್ವ್ ಮಾಡ್ಕೊಂಡು 8 ಅಷ್ಟೇ ಮೇಂಟೈನ್ ಮಾಡ್ತೀವಿ. ಅದರ ನೆಕ್ಸ್ಟ್ ಜನ್ರೇಷನ್ನಾಗ ಮತ್ತೆ 16 ಆಗ್ತಾವೆ ಅವು, ಮತ್ತು ಅದ್ರಾಗೆ 8 ಅಬ್ಸಾರ್ವ್ ಮಾಡ್ಕೊಳ್ಳೋದು, ಮತ್ತು 8 ಮೇಂಟೈನ್ ಮಾಡೋದು. ಸೊ ಈಚ್ ಆ್ಯಂಡ್ ಎವ್ರಿ ಜನ್ರೇಷನ್ನೊಳಗೆ ನೀವು ನಂಬರ್ ಆಫ್ ನ್ಯೂಟ್ರಾನ್ಸನ್ನು ಕಂಟ್ರೋಲ್ ಮಾಡಿ, ಅಬ್ಸಾರ್ವ್ ಮಾಡಿ, ಅಷ್ಟು ಒಂದು ಸಮ ಪ್ರಮಾಣದೊಳಗೆ ಈಕ್ವಲ್ ಪ್ರಪೋರ್ಷನ್ನೊಳಗೆ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಕೋಂತ ಹೋದ್ರೆ ದಿಸ್ ಈಸ್ ಕಾಲ್ಡ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಅಂದರೆ ಜನರೇಷನ್ ಟು ಜನರೇಷನ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ಕಂಟ್ರೋಲ್ಡ್. ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಒಳಗೆ ನಂಬರ್ ಆಫ್ ನ್ಯೂಟ್ರಾನ್ಸನ್ನು ಜನ್ರೇಷನ್ ಟು ಜನ್ರೇಷನ್ ಕಂಟ್ರೋಲ್ ಮಾಡ್ತಾರೆ. ಅದನ್ನು ಗ್ರೋ ಆಗಕ್ಕೆ ಬಿಡೋಂಗಿಲ್ಲ. ಒಂದು ಹಂತಕ್ಕೆ ಗ್ರೋ ಆಗಕ್ಕೆ ಬಿಟ್ಟು ಅಲ್ಲಿಂದ ಮೇಂಟೈನ್ ಮಾಡ್ತಾರೆ ಅದನ್ನು ಕಾನ್ಸ್ಟೆಂಟ್. ಓಕೆ, ಇದನ್ನು ಈ ಕೈಗಾದೊಳಗೆ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಇರ್ತಾವಲ್ಲ, ಅಲ್ಲೇ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಮಾಡಬೇಕು. ಸೊ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ನಾಗ ಮಾಡ್ತಾರೆ, ಹೌದಲ್ರಿ? ಅದನ್ನು ನಾವು ಯಾವ್ದು ತೊಗೊಂಡ್ರೆ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಎಲ್ಲಿ ಹೇಳಿದ್ದೀನಿ ಎಕ್ಸಾಂಪಲ್? ಬಾಂಬ್, ಅಟಮ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ಅಂತ ಕರೀತಾರೆ ಅದಕ್ಕೆ. ಅಟಮ್ ಬಾಂಬ್ ಅಂದರೆ ಗಣಪತಿ ಮುಂದೆ ಹಚ್ಚೋದು ಹಸಿರು ಕಲರ್ದಲ್ಲ, ಇದು ಬೇರೆ. ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದ್ರಲ್ಲ ಆ ಲೆವೆಲ್ ಇತ್ತು. ಅಣು ಬಾಂಬ್, ಅಣು ಅಸ್ತ್ರ ಅಂತ ಹೇಳ್ತಿರ್ತಾರಲ್ಲ ಅವು. ಸೊ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಎಲ್ಲ ಆಗಬೇಕು ನ್ಯೂಕ್ಲಿಯರ್ ರಿಯಾಕ್ಟರ್ನಾಗ, ಅನ್ಕಂಟ್ರೋಲ್ಡ್ ಎಲ್ಲ ಆಗಬೇಕು ಬಾಂಬ್ನೊಳಗೆ. ಉಲ್ಟಾ ಆಗಬಾರ್ದು ಇದು. ಈಗ ಲೈಕ್ ನಾವು ಒಂದು ಮಿಸೈಲ್ನೊಳಗೆ ನ್ಯೂಕ್ಲಿಯರ್ ಬಾಂಬ್ ಬಿಟ್ಟು ಪಾಕಿಸ್ತಾನ ಮೇಲೆ ಹಾಕಿದ್ವಿ ಅಂತ ತಿಕ್ಕೋರಿ. ನಾವು ಜನರಲಿ ಇಂಡಿಯಾದವರು ನಾವಾಗೆ ಹಾಕಂಗಿಲ್ಲ, ಬಟ್ ಅವರಾಗೆ ಸ್ಟಾರ್ಟ್ ಮಾಡಿದ್ರೆ ಬಿಡೋಂಗಿಲ್ಲ. ಸೊ ಮಿಸೈಲ್ನಾಗ ಬಾಂಬ್ ಹಾಕಿ ಪಾಕಿಸ್ತಾನಕ್ಕೆ ಹಾಕಿದ್ವಿ ಮಿಸೈಲ್. ಸೊ ಅದು ಹೋಗಿ ಅಲ್ಲಿ ಬಾಂಬ್ ಅನ್ಕಂಟ್ರೋಲ್ ಚೈನ್ ರಿಯಾಕ್ಷನ್ನಾಗ ಡಮ್ ಅನ್ಬೇಕು. ಅದು ಕಂಟ್ರೋಲ್ ಚೈನ್ ರಿಯಾಕ್ಷನ್ನಾಗಿ ಬರೀ ಅದರಾಗಿಂದ ಹೊಗೆ ಬರಕು ಅಂತ ಕುಂತಂದ್ರೆ ಪಟಾಕ್ಷಿ ಹಾರಿಸ್ದಂಗೆ ಸಣ್ಣಗೆ ನಡೆಯಂಗಿಲ್ಲ. ಸೊ ಬಾಂಬ್ ಅನ್ಕಂಟ್ರೋಲ್ಡ ಆಗ್ಬೇಕು. ಆಮೇಲೆ ಉಲ್ಟಾ ಹೆಂಗೆ ಆಗ್ಬಾರ್ದಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ನೊಳಗೆ ಅನ್ಕಂಟ್ರೋಲ್ಡ್ ಆಗಬಾರ್ದು. ಈಗ ಗದಗ್ನೊಳಗೆ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ನಾವು ಸ್ಟಾರ್ಟ್ ಮಾಡಿಸಿ ಯಾರೋ ಒಬ್ಬರು ಉದ್ಘಾಟನೆ ಮಾಡ್ಸೋಕ್ಕೆ ಗೆಸ್ಟ್ ಕರೆದೀವಿ. ಅವರು ಬಂದು ಬಟನ್ ಒತ್ತಿದ ಕೂಡ ಅದು ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಟಾರ್ಟ್ ಆಗಬೇಕು. ಅಲ್ಲಿ ನಮ್ಮ ಗದಗನ ಅಂತಲ್ಲ, ಯಾರೋ ಒಬ್ಬ ಇಂಜಿನಿಯರ್ ಕಂಟ್ರೋಲ್ಡ್ ಮಾಡೋಕ್ಕೆ ಹೋಗಿ ಅದನ್ನು ಚೆಂದಾಗಿ ಸಾಲಿ ಕಲ್ತಿಲ್ಲವ ಅನ್ಕಂಟ್ರೋಲ್ ಮಾಡಿಬಿಡೋಣ. ಅವರು ಬಂದರು, ಗೆಸ್ಟ್ ಒತ್ತಿದ್ರು ಬಟನ್ನು, ಅಲ್ಲೇ ಎಲೆಕ್ಟ್ರಿಸಿಟಿ ಜನರೇಟ್ ಆಗಬೇಕಾಗಿತ್ತು. ಅವಾಗೇನಾಗ್ತೈತಿ, ಅದ್ರ ಬದಲಿ ಬಾಂಬಾಗಿ ಗದಗ ಹಾರಿ ಹೋಗ್ತೈತಿ. ಸೊ ಹಿಂಗಾದ್ರೆ ಅನ್ಕಂಟ್ರೋಲ್ಡ್. ಸೊ ಅನ್ಕಂಟ್ರೋಲ್ಡ್ ಬಾಂಬ್ನಾಗ ಆಗ್ಬೇಕು, ಕಂಟ್ರೋಲ್ಡ್ ನ್ಯೂಕ್ಲಿಯರ್ ರಿಯಾಕ್ಟರ್ನಾಗ ಆಗ್ಬೇಕು. ಸೊ ಈ ಟೆಕ್ಸ್ಟ್ ಬುಕ್ನೊಳಗೆ ಏನು ಕೊಟ್ಟಾರೆ ನೋಡೋಣ ಇದ್ರ ಬಗ್ಗೆ, ಚೈನ್ ರಿಯಾಕ್ಷನ್ ಬಗ್ಗೆ. ಸೊ ಇದು ಅರ್ಥ ಆಗಿತ್ತು ಅಂತ ಅಂದ್ಕೊಂಡಿನಿ ನಾನು. ಚೈನ್ ರಿಯಾಕ್ಷನ್ ಅಂದ್ರೇನು, ಅದ್ರಾಗ 2 ಟೈಪ್. ಚೈನ್ ರಿಯಾಕ್ಷನ್ ಹೆಂಗೆ ಆಗ್ತೈತಿ? ನ್ಯೂಟ್ರಾನ್ ಫಸ್ಟಿಗೆ ಒಂದು ಬೊಂಬಾರ್ಡ್ ಮಾಡ್ತೀವಿ, ಪ್ರತಿ ಜನ್ರೇಷನ್ನೊಳಗೆ ಮೋರ್ ಆ್ಯಂಡ್ ಮೋರ್ ನ್ಯೂಟ್ರಾನ್ಸ್ ಬರ್ತಾವೆ. ದ ರಿಯಾಕ್ಷನ್ ಕಂಟಿನ್ಯೂಸ್ ಬೈ ಇಟ್ ಸೆಲ್ಫ್. ಡ್ಯೂರಿಂಗ್ ದ ಟೆಕ್ಸ್ಟ್ ಬುಕ್ ಕಡೆ ಬರಾಕತ್ತೀನಿ ನಾನು ಈಗ. ಡ್ಯೂರಿಂಗ್ ದ ಫಿಷನ್ ಪ್ರಾಸೆಸ್ 2 or 3 ನ್ಯೂಟ್ರಾನ್ಸ್ ಆರ್ ಆಲ್ಸೋ ರಿಲೀಸ್ಡ್ ಪರ್ ಫಿಷನ್. ಪ್ರತಿ ಫಿಷನ್ನಿಗೆ 2 to 3 ನ್ಯೂಟ್ರಾನ್ಸ್ ಬರ್ತಾವೆ. ದೀಸ್ ನ್ಯೂಟ್ರಾನ್ಸ್ ಕ್ಯಾನ್ ಕಾಸ್ ಫರ್ದರ್ ಫಿಷನ್ ಆಫ್ ಯುರೇನಿಯಂ ನ್ಯೂಕ್ಲೈ, ದೇರ್ ಬೈ ಲಿಬರೇಟಿಂಗ್ ಮೋರ್ ನ್ಯೂಟ್ರಾನ್ಸ್. ಅಂದರೆ ಫಸ್ಟಿಗೆ ನ್ಯೂಟ್ರಾನ್ ಬರ್ತೈತಿ, ಅದು ಫಿಷನ್ ಆಗ್ತೈತಿ, ಮತ್ತು ಹೆಚ್ಚಿಗೆ ನ್ಯೂಟ್ರಾನ್ಸ್ ಬರ್ತಾವೆ. ಅವು ಮತ್ತು ಮುಂದೆ ಇನ್ನಿಷ್ಟು ನ್ಯೂಕ್ಲಿಯಸ್ಸಿಗೆ ಫಿಷನ್ ಮಾಡಿಸ್ತಾವೆ, ಮತ್ತು ಮೋರ್ ನ್ಯೂಟ್ರಾನ್ಸ್ ಬರ್ತಾವೆ. ದಿಸ್ ಪ್ರಾಸೆಸ್ ಕಂಟಿನ್ಯೂಸ್ if it is maintained, if it is sustained. Thus the neutrons released during one fission can cause further fission and the process continues. Such a self-sustaining reaction is called a chain reaction ಅಂತ ಹೇಳ್ತಾರೆ. ಆ ರೀತಿ ತನ್ನಷ್ಟಕ್ಕೆ ತಾನ ಸೆಲ್ಫ್ ಸಸ್ಟೈನಿಂಗ್ ಅಂದರೆ, ಈಗ ಪಟಾಕ್ಷಿ ಸರ ಸೆಲ್ಫ್ ಸಸ್ಟೈನಿಂಗ್ ಇರ್ತೈತಿ, ಆನ್ ಇಟ್ಸ್ ಓನ್ ಇಟ್ ಕಂಟಿನ್ಯೂಸ್. ಓಕೆ, the continuous process of nuclear fission
in which the neutrons released from a fission trigger at least one other nuclear fission. ಈಗ ಏನು ಹೇಳಕತ್ತಾರ ಅಂದ್ರೆ ನಾನು ಆಗಲೇ ಇದನ್ನ ಎಕ್ಸಾಂಪಲ್ನ ಹೇಳಿದ್ದೆ. ಒಂದು ನ್ಯೂಟ್ರಾನ್ ಬಂದು ಯುರೇನಿಯಂ ಜೋಡಿ ಬೊಂಬಾರ್ಡ್ ಆತಂದ್ರೆ ಇದು ಯುರೇನಿಯಂ ಸ್ಪ್ಲಿಟ್ ಆತಂತಿಕೋರಿ, ಹೊಸ ನ್ಯೂಟ್ರಾನ್ಸ್ ಬರ್ತಾವಲ್ಲ 2 to 3 ಬರ್ತಾವೆ ನೋಡ್ರಿ. ಅವು ಆ 2 to 3 ಒಳಗೆ ಅಟ್ಲೀಸ್ಟ್ ಒಂದರ ಮುಂದಿನ ಒಂದು ಯುರೇನಿಯಂ ಜೋಡಿ ಕ್ಯಾಪ್ಚರ್ ಆಗಿ ಆ ಫಿಷನ್ ಪ್ರಾಸೆಸನ್ನು ಮಾಡಿಸ್ತಂದ್ರೆ ಇದು ಕಂಟಿನ್ಯೂ ಆಗ್ತೈತಿ. Okay, there are two types of chain reactions. In a controlled chain reaction, the reaction is accelerated to build up the neutron population. ಆ ನ್ಯೂಟ್ರಾನ್ ಪಾಪ್ಯುಲೇಷನನ್ನು ಹೆಚ್ಚಿಗೆ ಮಾಡ್ಕೊಂತ, ಲೈಕ್ ಫಸ್ಟಿಗೆ ಒಂದು ನ್ಯೂಟ್ರಾನ್ ಬಂದಿರ್ತೈತಿ, ಆಮೇಲೆ ನೆಕ್ಸ್ಟ್ ಜನ್ರೇಷನ್ನಾಗ 2 ಬರ್ತಾವೆ, ನೆಕ್ಸ್ಟ್ 4 ನ್ಯೂಟ್ರಾನ್ಸ್ ಬರ್ತಾವೆ, ನೆಕ್ಸ್ಟ್ 8 ಬರ್ತಾವೆ. 8 ಬಂದಮೇಲೆ ನಾವು 8ಅನ್ನು ಮೇಂಟೈನ್ ಮಾಡ್ತೀವಿ, ಅಥವಾ 16 ಬಂದಮೇಲೆ 16ಅನ್ನು ಮೇಂಟೈನ್ ಮಾಡ್ತೀವಿ. ಈ ರೀತಿ ಮಾಡ್ಕೊತ ಹೋಗ್ತಾರೆ ಕಂಟ್ರೋಲ್ನಾಗ. In a controlled chain reaction, the reaction is accelerated to build up neutron population. Accelerate ಮಾಡ್ತಾರೆ, ಫಸ್ಟಿಗೆ ಹೆಚ್ಚಿಗೆ ಮಾಡ್ಕೊತ ಹೋಗ್ತಾರೆ. And then the rate of reaction is controlled. Thus the energy is released at a constant controlled rate. A controlled chain reaction is the principle of working of a nuclear reactor. ಇದನ್ನು ಆಲ್ರೆಡಿ ಹೇಳಿದ್ನ. controlled chain reaction, it happens in case of nuclear reactor. In an uncontrolled chain reaction, fission neutrons are allowed to multiply indefinitely. ನಿಂದ್ರಿಸಂಗೆ ಇಲ್ಲ, ಅದು 8, 16, 32, 64 ಹಿಂಗೆ ಹಾಕೊಂತಾನೆ ಹೋಗಿ, which leads to the release of enormous energy in a very short interval of time. An atom bomb works on the basis of uncontrolled chain reaction. ಇದು ಆಲ್ರೆಡಿ ಹೇಳಿ ನಾನು. ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ಗೆ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಅ ಬಾಂಬ್, ಆಟಮ್ ಬಾಂಬ್. ನೆಕ್ಸ್ಟ್, ಇದು ಆ್ಯಕ್ಚುಲಿ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಟಾಪಿಕ್ ಇಲ್ಲಿ ಮುಗೀತಾ. ಅಂದರೂ ಇಲ್ಲೊಂದು ಎಕ್ಸ್ಟ್ರಾ ಸ್ಮಾಲ್ ಟಾಪಿಕ್ ಕೊಟ್ಟರೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ದರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್, ಕೆ. ಅಂದ್ರೆ ಯಾವಾಗ ಒಂದು ಚೈನ್ ರಿಯಾಕ್ಷನ್ ನಡೀತೈತಲ್ಲ, ಸೊ ಈಗ ನಿಮ್ಗೆ ನ್ಯೂಸ್ ಬಂತು, ಸುದ್ದಿ ಬಂತು, ಏನಂತ ಕಾಲೇಜ್ ಸ್ಟಾರ್ಟ್ ಆಗ್ತಾವೆ. ಅದಲ್ಲ, ಅದು ಗೊತ್ತಿಲ್ಲ ಇನ್ನೂ ಹಣೆ ಬಾರ. ಇರಲಿ, ಈಗ ನಂಗೆ ಕಾಲೇಜ್ ಸ್ಟಾರ್ಟ್ ಆಗ್ತಾವೆ ಅಂದ್ಕೊಂಡು ಮತ್ತೆ ಇನ್ನೂ ಹೇಳ್ಬೇಕು ಅನ್ಸತ್ತೀವಲ್ಲ ಬಾಡಿಗೆ. ಸೊ ಚೈನ್ ರಿಯಾಕ್ಷನ್ ಬಗ್ಗೆ ನ್ಯೂಸ್ ಬಂತು, ಒಂದೇನೋ ಚೈನ್ ರಿಯಾಕ್ಷನ್ ನಡೆದೈತಿ, ಚೈನ್ ರಿಯಾಕ್ಷನ್ ಈಸ್ ಗೋಯಿಂಗ್ ಆನ್. ಅವಾಗ ನಿಮ್ಗೆ ಯಾರೋ ಬಂದು ಕೇಳ್ತಾರೆ ಏನಂದ್ರೆ, ಈ ಚೈನ್ ರಿಯಾಕ್ಷನ್ ಹಿಂಗೆ ಕಂಟಿನ್ಯೂ ಹಾಕೋವಂತ ಹೋಗ್ತಿತ್ತೋ, ಏನು ಸ್ವಲ್ಪ ಹೊತ್ತಿಗೆ ಅದು ಬಂದ್ ಆಗ್ತಿತ್ತೋ ಈಗ, ಅಥವಾ ಅನ್ಕಂಟ್ರೋಲ್ಡ್ ಆಗಿಬಿಡ್ತಿತ್ತೋ, ಏನು ಕಂಟ್ರೋಲ್ಡ್ ಆಗಿಬಿಡ್ತಿತ್ತೋ. ಹೌ ಈಸ್ ದಿಸ್ ಚೈನ್ ರಿಯಾಕ್ಷನ್? ಈಸ್ ಇಟ್ ಕಂಟ್ರೋಲ್ಡ್? ಈಸ್ ಇಟ್ ಅನ್ಕಂಟ್ರೋಲ್ಡ್? ವಿಲ್ ಇಟ್ ಸಸ್ಟೈನ್ ಇಟ್ ಸೆಲ್ಫ್? ವಿಲ್ ಇಟ್ ಸ್ಟಾಪ್? ಚೈನ್ ರಿಯಾಕ್ಷನ್ ಅಂದ್ರೆ ಏನಿಲ್ಲ ರೀ, ಒಂದು ಯುರೇನಿಯಮಿಗೆ ನೀವು ನ್ಯೂಟ್ರಾನ್ ಹಿಂಗೆ ಬೊಂಬಾರ್ಡ್ ಮಾಡಿದಾಗ ಮತ್ತು ನ್ಯೂಟ್ರಾನ್ ಬರ್ತಾವೆ, ಮತ್ತು ಯುರೇನಿಯಮಿಗೆ ಬಡಿತಾವೆ. ಇದು ಹಿಂಗೆ ಯಾರೊಬ್ಬರು ಬಂದು ಕೇಳ್ತಾರೆ ನಿಮಗೆ ಏನಂದ್ರೆ, ಇದು ಹಿಂಗೆ ಕಂಟ್ರೋಲ್ಡ್ ಆಗ್ತಿತ್ತು, ಇದು ನೋಡಿದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ? ಈಸ್ ದಿಸ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆರ್ ಈಸ್ ಇಟ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್? ಅಥವಾ ಬೇರೆ ಒಂದಿಷ್ಟು ವರ್ಡ್ಸು ಇಲ್ಲಿ ಯೂಸ್ ಮಾಡ್ತಾರೆ, ಸೂಪರ್ ಕ್ರಿಟಿಕಲ್, ಸಬ್ ಕ್ರಿಟಿಕಲ್ ಅಂತ ಅಲ್ಲಿ ಬರ್ತಾವೆ, ಹೇಳ್ತೀನಿ. ಅಂದ್ರೆ ಇದು ಹೆಚ್ಚಿಗೆ ಹಾಕೊತ ಹೋಗ್ತಿತ್ತು, ಏನು ಜಸ್ಟ್ ಹಂಗೆ ಮೇಂಟೈನ್ ಹಾಕೊತ ಹೋಗ್ತಿತ್ತು. ಈಗ ಲೈಕ್ ನೋಡ್ರಿ, ಹಂಗೆ ಎಕ್ಸಾಂಪಲ್ ಹೇಳ್ತೀನಿ. ಇದು ಹೆಚ್ಚಿಗೆ ಹಾಕೊತ ಹೋಗ್ತಿತ್ತು ರೀ ರಿಯಾಕ್ಷನ್ ಅಂತ ಯಾವಾಗ ಹೇಳ್ಬೋದು ನಾವು ಅಂದರೆ, ಇಲ್ಲಿ ಫಸ್ಟಿಗೆ ನ್ಯೂಟ್ರಾನ್ ಎಷ್ಟಿದ್ದು? 1. ಇಲ್ಲಿ ಎಷ್ಟು ಅದಾವು? 2. ನೆಕ್ಸ್ಟ್ 4 ನ್ಯೂಟ್ರಾನ್ ಅದು ಅಂತಿಕೋದು. ಅದರ ನೆಕ್ಸ್ಟ್ 8 ಆದವು, ಆಮೇಲೆ 16 ಆದವು, ಆಮೇಲೆ 32 ಆದವು. ಇದಕ್ಕೆ ಸೂಪರ್ ಕ್ರಿಟಿಕಲ್ ಅಂತ ಹೇಳ್ತಾರೆ. ಅಂದ್ರೆ ಇದು ಹೆಚ್ಚಿಗೆ ಹಾಕೋಂತನ ಹೋಗ್ತೈತಿ ಈಗ, ಹೌದಾ? ಈಗ ಅಕಸ್ಮಾತ್ ಹಿಂಗಾತ ಏನಂದ್ರೆ, ಇಲ್ಲಿ ಎಷ್ಟದಾವು ನ್ಯೂಟ್ರಾನ್ಸ್? 1. ಇಲ್ಲಿ ಎಷ್ಟದಾವು? 2. ಇಲ್ಲಿ ಎಷ್ಟದಾವು? 4. ನೆಕ್ಸ್ಟ್ 8 ಆತು, ಮತ್ತು 8 ಆತು, ಮತ್ತು 8 ಆತು. ಅಂದ್ರೆ ನಾವು ಕಂಟ್ರೋಲ್ ಮಾಡಾಕತ್ತೀವಿ ಅದನ್ನು. 8 8 8 8 8. ಇದಕ್ಕೆ ಕ್ರಿಟಿಕಲ್ ರಿಯಾಕ್ಷನ್ ಅಂತಾರೆ. ಏನಂತಾರೆ? ಕ್ರಿಟಿಕಲ್. ಟೆಕ್ಸ್ಟ್ ಬುಕ್ನೊಳಗೆ ಐತಿ, ಅಲ್ಲಿಗೆ ಬರ್ತೀನಿ ನಾನು, ಮತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಗಲೇ ಹೇಳಿದ್ನಲ್ಲ, ಹಂಗೆ ಇನ್ಕ್ರೀಸ್ ಹಾಕೊಂತ ಹೋದರೆ ಏನಂತಾರೆ ಅದಕ್ಕೆ? ಸೂಪರ್ ಕ್ರಿಟಿಕಲ್. ಓಕೆ, ಸೊ ಈಗ ಅಕಸ್ಮಾತ್ ಹಿಂಗಾತಂತಿಕೋರಿ. ನೆಕ್ಸ್ಟ್ ನಾನು 2 ಎಕ್ಸಾಂಪಲ್ ಹೇಳಿದೆ. ಈಗ ಸೂಪರ್ ಕ್ರಿಟಿಕಲ್ ಅಂದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಚ್ ಆ್ಯಂಡ್ ಎವ್ರಿ ಜನ್ರೇಷನ್ ಒಳಗೆ ಹೆಚ್ಚಿಗೆ ಹಾಕುವಂತ ಹೋಗ್ತೈತಿ. ಕ್ರಿಟಿಕಲ್ ಅಂದರೆ ಒಂದು ಹಂತಕ್ಕೆ ಬಂದು ಆಮೇಲೆ ಈಕ್ವಲ್ ಹಂಗೆ ಕಂಟಿನ್ಯೂ ಆಗ್ತೈತಿ. ಇನ್ನೊಂದು ಬರುತ್ತೆ ಸಬ್ ಕ್ರಿಟಿಕಲ್ ಅಂಥೇಳಿ, ಅವ್ರು ಟೆಕ್ಸ್ಟ್ ಬುಕ್ನೊಳಗೆ
ಕೊಟ್ಟಿಲ್ಲ ಅನ್ಸುತ್ತೆ, ಇಲ್ಲಿ ಕೊಡ್ಬೇಕಾಗಿತ್ತು ಅವ್ರು. ಇರಲಿ ನಾನು ಹೇಳ್ತೇನೆ. ಸಬ್ ಕ್ರಿಟಿಕಲ್ ಅಂತ ಇನ್ನೊಂದಿರುತ್ತೆ. ಅಂದ್ರೆ ಇಲ್ಲೇ ಎಷ್ಟು ನ್ಯೂಟ್ರಾನ್ಸ್ ಅದಾವ ಈಗ? 1, ಇಲ್ಲೇ 2, ಇಲ್ಲೇ 4. ಈ 4 ನ್ಯೂಟ್ರಾನ್ಸ್ನೊಳಗೆ ನೆಕ್ಸ್ಟ್ ಜನರೇಷನ್ನೊಳಗೆ ಒಂದು ಯಾವುದೋ ಯುರೇನಿಯಮ್ನೊಳಗೆ ಕ್ಯಾಪ್ಚರ್ ಆಗಲಿಲ್ಲಪ್ಪ. ಇದು ಬರೀ 3 ಅಷ್ಟೇ ಕ್ಯಾಪ್ಚರ್ ಆದವು. ಅದರಾಗಿಂದ ಮತ್ತು ಎರಡು ನ್ಯೂಟ್ರಾನ್ ಬಂದು ಅದ್ರಾಗ ಭಾಳಷ್ಟು ಕ್ಯಾಪ್ಚರ್ ಆಗಲೇ ಇಲ್ಲ, ಬರೀ 2 ಕ್ಯಾಪ್ಚರ್ ಆದವು. ಈಗ ಇಲ್ಲಿ ಎಷ್ಟು ಬಂದವು? 4. ಅದರ ಕ್ಯಾಪ್ಚರ್ ಆಗಿದೆ ಎಷ್ಟು? ಓನ್ಲಿ 3. ಆಮೇಲೆ ನೆಕ್ಸ್ಟ್ 2. ಆಮೇಲೆ ನೆಕ್ಸ್ಟ್ ಬರೀ 1 ಕ್ಯಾಪ್ಚರ್ ಆತಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಕ್ಯಾಪ್ಚರ್ಡ್ ಕಡಿಮೆ ಹಾಕುವಂಥ, ಡಿಕ್ರೀಸ್ ಹಾಕುವಂತ ಹೋದಂತಿಕೋರಿ. ಅವಾಗ ಇನ್ನು ಸ್ವಲ್ಪ ಹೊತ್ತಿಗೆ ಅದು ಬಂದ್ ಆಗ್ತೈತಿ. ಈಗ ಇಲ್ಲಿ 1 ನ್ಯೂಟ್ರಾನ್ ಬಂತು, ಇಲ್ಲಿ 2 ನ್ಯೂಟ್ರಾನ್ ಬಂದು 2 ಕ್ಯಾಪ್ಚರ್ ಆದವು. ಇಲ್ಲಿ 4 ಬಂದು 4ರಾಗ 3 ಕ್ಯಾಪ್ಚರ್ ಆದವು. 3ರಿಂದ ಮತ್ತು 6 ನ್ಯೂಟ್ರಾನ್ಸ್ ಬರ್ತಾವೆ. ಆ 6ನೊಳಗೆ ಓನ್ಲಿ 2 ನ್ಯೂಟ್ರಾನ್ಸ್ ಕ್ಯಾಪ್ಚರ್ ಆದವು. ಆ 2ಇಂದ ಮತ್ತು 4 ಬರ್ತಾವೆ, ಆದ್ರೆ ಬರೀ 1 ಕ್ಯಾಪ್ಚರ್ ಆಯ್ತು. ಹಿಂಗೆ ನಡೆದಿತ್ತಂದ್ರೆ ಇನ್ನೇನದು ರಿಯಾಕ್ಷನ್ ಬಂದ್ ಆಗಿಬಿಡ್ತೈತಿ ಅಂತ ಹೇಳ್ತಾರೆ. ಸೊ ಅದಕ್ಕೇನು ಕರೀತಾರೆ? ಸಬ್ ಕ್ರಿಟಿಕಲ್. 3 ಟೈಪ್ ಆಫ್, ಈಗ ನಾವು ಆಲ್ರೆಡಿ ಕಂಟ್ರೋಲ್ಡ್ ಅನ್ಕಂಟ್ರೋಲ್ಡ್ ಒಂದು ಟೈಪ್ ಕಲ್ತೀವಿ. ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಡೀಟೇಲಾಗಿ ಹೇಳೋದಾದರೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ. 3 ಟೈಪ್ ಆಫ್ ಕ್ಲಾಸಿಫಿಕೇಷನ್ ಮಾಡ್ತಾರೆ. ದ ರಿಯಾಕ್ಷನ್ ಈಸ್ ಸಬ್ ಕ್ರಿಟಿಕಲ್ ಅಂದರೆ ಬಂದ್ ಆಗ್ತೈತೆ ರಿಯಾಕ್ಷನ್ ಏನು ಸ್ವಲ್ಪತ್ತಿಗೆ ಅಂತ. ಇನ್ನೊಂದು ಕ್ರಿಟಿಕಲ್, ಇನ್ನೊಂದು ಸೂಪರ್ ಕ್ರಿಟಿಕಲ್. ಈಗ ಯಾರೋ ಒಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರಂತಿವ್ರು ಹೊಸದಾಗಿ. ಸ್ವಲ್ಪ ದಿವ್ಸ ಬಿಟ್ಟು ನಿಮ್ಮ ಪರಿಚಯದವ್ರು ಹೋಗಿ ಅವ್ರಿಗೆ ಕೇಳಿದ್ರಿ, ಹೆಂಗೆ ನಡೆದೈತೆ ರೀ ಬಿಸ್ನೆಸ್ ಅಂತಂದು. ಏನು ಬಿಡ್ರಿ ಒಟ್ಟು ಹಂಗೆ ಜಕ್ಕೊಂಡು ಹೊಂಟೀವಿ ಅಂದ್ರೆ ಕ್ರಿಟಿಕಲ್. ಮುಗ್ದ ಹೋತ್ರಿ ಎಲ್ಲ ಬಂದ ಮಾಡಾಕತ್ತೀವಿ ಇನ್ನು ಸ್ವಲ್ಪ ದಿವ್ಸಕ್ಕೆ, ನಮ್ಮ ಬಿಸ್ನೆಸ್ ಡೌನ್ ಹಾಕೊಂಡು ಹೊಂಟೆ ದಿವಸ ಅಂದ್ರೆ ಸಬ್ ಕ್ರಿಟಿಕಲ್. ಮಸ್ತ್ ನಡೆದೈತ್ರಿ, ಇನ್ನೊಂದು 2 ಬ್ರ್ಯಾಂಚ್ ಮಾಡ್ಬೇಕಂತ ಮಾಡೀವಿ ಅಂದ್ರೆ ಸೂಪರ್ ಕ್ರಿಟಿಕಲ್. ಸೊ ಸಿಮಿಲರ್ಲಿ ಒಂದು ಯಾವುದೋ ಚೈನ್ ರಿಯಾಕ್ಷನ್ ಇನ್ನು ಸ್ವಲ್ಪತ್ತಿಗೆ ಬಂದ್ ಆಗ್ತೈತಿ ಅಂದರೆ ಸಬ್ ಕ್ರಿಟಿಕಲ್. ನಡೆದೈತೆ ಹಿಂಗೆ ಮೇಂಟೈನ್ ಹಾಕೋಂತ ಹೊಂಟೈತೆ ಅದ ಲೆವೆಲಿಗೆ ಅಂದ್ರೆ ಕ್ರಿಟಿಕಲ್. ಈಗ ಲೈಕ್ ನೋಡ್ರಿ, ಸ್ಟಾರ್ಟಿಂಗ್ ಎಕ್ಸಾಮ್ ಏನಿಲ್ಲ ಅಂದ್ರೆ ಸ್ಟಡೀಸ್ ಜನರಲಿ ಸಬ್ ಕ್ರಿಟಿಕಲ್ ಇರ್ತೈತೆ. ಸ್ಟಡೀಸ್ ಅಭ್ಯಾಸ ಮನ್ಯಾಗ ಭಾಳ ಕಡಿಮೆ ಸ್ಟೂಡೆಂಟ್ಸು ಕ್ರಿಟಿಕಲ್ ಒಂದು ಲೆವೆಲ್ನಾಗ ಒಯ್ತಾರೆ. ಆದರೆ ಎಕ್ಸಾಮ್ ಹತ್ತಿರ ಬಂದು ಅಂದ್ರೆ ಹಂಗಾಗ್ತೈತೆ ರಿಯಾಕ್ಷನ್. ಸೊ ಈಗ ಯಾರೋ ಹೇಳಿದರು ದ ರಿಯಾಕ್ಷನ್ ಈಸ್ ಸಬ್ ಕ್ರಿಟಿಕಲ್ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಸ್ಟಾಪ್ ಆಫ್ಟರ್ ಸಮ್ ಟೈಮ್. ಕ್ರಿಟಿಕಲ್ ಅಂದರೆ ಇಟ್ ವಿಲ್ ಮೇಂಟೈನ್. ಸೂಪರ್ ಕ್ರಿಟಿಕಲ್ ಅಂದ್ರೆ ಮಸ್ತ್ ನಡೆದೈತೆ ಬೇಕಾದಂಗೆ, ರಿಯಾಕ್ಷನ್ ಬಂದ್ ಆಗಂಗೆಲ್ಲ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ ಇನ್ನೂ ಅಂತ. ಸೊ ಹೆಂಗೆ ಹೇಳ್ತಾರೆ ಸಬ್ ಕ್ರಿಟಿಕಲ್ ಅಥವಾ ಸೂಪರ್ ಕ್ರಿಟಿಕಲ್ ಅಂದರೆ ಇಲ್ಲೇ ಒಂದು ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದ್ರ ಸಿಂಬಾಲು ಕೆ. ಆದ ವ್ಯಾಲ್ಯೂ ಕೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಹೇಳ್ತೀನಿ. ಅದು ಕ್ಯಾಲ್ಕುಲೇಟ್ ಮಾಡಿದ್ದೆ ಅಂದರೆ ಈಕ್ವಲ್ ಟು 1 ಬಂದರೆ ಕ್ರಿಟಿಕಲ್ ಅಂತಾರೆ. ಆ ಕೆ ವ್ಯಾಲ್ಯೂ ಏನರ ಲೆಸ್ ದ್ಯಾನ್ 1 ಬಂದರೆ ಸಬ್ ಕ್ರಿಟಿಕಲ್ ಅಂತಾರೆ. ಅದ ಕೆ ವ್ಯಾಲ್ಯೂ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂತಾರೆ ಇದಕ್ಕೆ. ಅದ್ರ ವ್ಯಾಲ್ಯೂ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 1 it's called as super critical. So how to calculate multiplication factor K? How to calculate? So as you can see in the textbook, K multiplication factor is equals to number of fissions ಅಂದರೆ ಎಷ್ಟು ಯುರೇನಿಯಂ ಡಮ್ ಅಂದು ಅಂತ ರಿಯಾಕ್ಷನ್ನಾಗ ಅದು ಹಿಂಗೆ ಚೇಂಜ್ ರಿಯಾಕ್ಷನ್ ಹಾಕೊಂತ ಹೋಗ್ತಿರ್ತದಲ್ಲ. ನಂಬರ್ ಆಫ್ ಫಿಷನ್ಸ್ in a generation, number of fissions happening by a given generation of neutrons divided by number of, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಗೊತ್ತಾಗ್ತದೆ ಆಮೇಲೆ. ನಂಬರ್ ಆಫ್ ಫಿಷನ್ಸ್ ಇನ್ ಪ್ರಿಸೀಡಿಂಗ್ ಜನರೇಷನ್ ಏನು ಹಿಂಗಂದ್ರೆ ಅಂತ ಹೇಳ್ತಾನೆ. ನಂಬರ್ ಆಫ್ ಫಿಷನ್ಸ್ ಇನ್ ಅ ಜನರೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಫಿಷನ್ಸ್ ಇನ್ ಪ್ರಿಸೀಡಿಂಗ್ ಅಂದ್ರೆ ಅದ್ರ ಹಿಂದಿನ ಜನ್ರೇಷನ್. ಯಾವುದೋ ಒಂದು ಜನ್ರೇಷನ್ನಾಗ ಎಷ್ಟು ಫಿಷನ್ಸ್ ಆಗ್ಯಾವ ಡಿವೈಡ್ ಬೈ ಅದ್ರ ಹಿಂದಿನ ಜನ್ರೇಷನ್ನಾಗ ಎಷ್ಟು ಆಗಿದ್ದು ಹಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಒಂದು ಎಕ್ಸಾಂಪಲ್ ನೋಡಿರಿ, ಒಂದು ಯುರೇನಿಯಮ್ ಇತ್ತು, 1 ನ್ಯೂಟ್ರಾನ್, ಹೌದಾ? ಇಲ್ಲೇ ಎಷ್ಟು ಬಂದು ಈಗ 2 ನ್ಯೂಟ್ರಾನ್ ಬಂದು ವಿಚ್ ವಿಲ್ ಬೊಂಬಾರ್ಡ್ 2 more ಯುರೇನಿಯಮ್, ಹೌದಾ? ವಿಚ್ ವಿಲ್ ಪ್ರೊಡ್ಯೂಸ್ 4 ನ್ಯೂಟ್ರಾನ್ಸ್. ಸೊ ಈಗ ಇದಕ್ಕೆ ನಾವು ಕರಿತೀವಿ ಫಸ್ಟ್ ಜನ್ರೇಷನ್, ಇದಕ್ಕೆ ಕರಿತೀವಿ ಸೆಕೆಂಡ್ ಜನ್ರೇಷನ್. ಈಗ ಥರ್ಡ್ ಜನ್ರೇಷನದು ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ ನಾನು. ಸೊ ಥರ್ಡ್ ಜನ್ರೇಷನ್ ಆದಮೇಲೆ ಎಷ್ಟು ನ್ಯೂಟ್ರಾನ್ಸ್ ಬಂದು ಈ ಎಕ್ಸಾಂಪಲ್ನೊಳಗೆ, ಯಾವಾಗಲೂ ಎಕ್ಸಾಂಪಲ್ ಹಿಂಗೆ ಇರೋಂಗಿಲ್ಲ. ಸೊ ಇದು ಥರ್ಡ್ ಜನ್ರೇಷನ್. ಸೊ ಥರ್ಡ್ ಜನ್ರೇಷನ್ನೊಳಗೆ
ಎಷ್ಟು ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ ಆಗ್ಯಾವ? 8 ಹೌದಾ? ಡಿವೈಡೆಡ್ ಬೈ ಅದ್ರ ಹಿಂದಿನ ಜನ್ರೇಷನ್ನಾಗ ಫಿಷನ್ ಪ್ರೊಡ್ಯೂಸಿಂಗ್ ನ್ಯೂಟ್ರಾನ್ಸ್ ಎಷ್ಟು ಅದಾವೆ? 4. ಇಷ್ಟ ಒಂದು ಜನ್ರೇಷನ್ ಒಳಗೆ ಎಷ್ಟು ಅದಾವು ನ್ಯೂಮರೇಟರ್ನಾಗ ಬರೋದು, ಅದ್ರ ಹಿಂದಿನ ಜನ್ರೇಷನ್ನಾಗ ಎಷ್ಟು ಅದಾವೆ ಅದನ್ನು ಡಿನಾಮಿನೇಟರ್ನಾಗ ಬರೀಬೇಕು. ಎಷ್ಟು ಬಂತು ನೋಡ್ರಿ ವ್ಯಾಲ್ಯೂ ಇದು? 8/4 is 2. ಸೊ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಈಸ್ 2. ಸೊ ಹಿಂಗೆ ಏನಾರ ಬಂತಂದ್ರೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ 2 ಅಂದ್ರೆ ಡೆಫಿನೆಟ್ಲಿ ಹಿಯರ್ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಈಸ್ ಗ್ರೇಟರ್ ದೆನ್ 1. ಅವಾಗ ನಾವು ಹೇಳ್ಬೋದು ದಿಸ್ ರಿಯಾಕ್ಷನ್ ಹಿಯರ್ ಈಸ್ ಸೂಪರ್ ಕ್ರಿಟಿಕಲ್. ಅದು ಅಕಸ್ಮಾತ್ ಈಗ ಹೆಂಗೆ ಮಾಡೋಣ ನಾವು ಅಂದ್ರೆ, ಒಂದು ಸೆಕೆಂಡ ನೋಡ್ರಿ, ಇಲ್ಲೇ ಒಂದು ಜನ್ರೇಷನ್ ಐತಿ, ದೇರ್ ಆರ್ 4 ನ್ಯೂಟ್ರಾನ್ಸ್ ಹಿಯರ್. ನೆಕ್ಸ್ಟ್ ಆ್ಯಕ್ಚುಲಿ ಇಲ್ಲೇ ಎಷ್ಟು ಬರ್ಬೇಕು? ಈ ಜನ್ರೇಷನ್ನಾಗ 8 ಬರ್ಬೇಕು. ಆದರೆ ಆ ಬಂದಿದ್ದ 8ನೊಳಗೆ ಮುಂದೆ ಫಿಷನ್ ಮಾಡಲಿಲ್ಲ, ಅವು ಒಂದಿಷ್ಟು ಲಾಸ್ ಆಗಿಬಿಟ್ಟು ನ್ಯೂಟ್ರಾನ್ಸ್ ಮತ್ತು 4 ಬಂದು ಅಂತಿಕೋರಿ. 4 ನ್ಯೂಟ್ರಾನ್ಸ್ ಅಷ್ಟೇ ಮುಂದಿನ ಫಿಷನ್ ರಿಯಾಕ್ಷನನ್ನು ಕಂಟಿನ್ಯೂ ಮಾಡಿಸಿದ್ವು ಅಂತಿಕೋರಿ. ಸೊ ಈ ಜನ್ರೇಷನ್ ಒಳಗೆ ನ್ಯೂಟ್ರಾನ್ಸ್ ಪ್ರೊಡ್ಯೂಸಿಂಗ್ ಫಿಷನ್ ಎಷ್ಟು ಅದಾವು? 4. ಪ್ರೀವಿಯಸ್ ಜನ್ರೇಷನ್ನಾಗ ಎಷ್ಟು ಅದಾವು? 4. ಈ ಜನರೇಷನ್ ಒಳಗೆ 4 ನ್ಯೂಟ್ರಾನ್ಸ್ ಫಿಷನ್ನು ಮಾಡಿಸಿದ್ವು ನ್ಯೂಕ್ಲಿಯಸ್ಸಿಗೆ. ಹಿಂದಿನ ಜನ್ರೇಷನ್ನಾಗೂ ಅಷ್ಟೇ ಇದ್ದು ಫಿಷನ್ ಪ್ರೊಡ್ಯೂಸ್ ಮಾಡುವಂಥ ನ್ಯೂಟ್ರಾನ್ಸ್. ಸೊ ಆಬ್ವಿಯಸ್ಲಿ ಆನ್ಸರ್ ಎಷ್ಟು ಬಂತು ರೀ? 1. Now if the multiplication factor k is equals to 1, we say that this reaction is a critical reaction. This will sustain, this will maintain, this will continue. ಅಕಸ್ಮಾತ್ ಹಿಂಗೆ ಯಾವುದೋ ಒಂದು ಜನ್ರೇಷನ್ ಒಳಗೆ ನಾನು ಹೇಳಿದ್ನಲ್ಲ ಆಗಲೇ ಒಂದು ಎಕ್ಸಾಂಪಲ್ ಟೈಪ್ ಹೇಳಿನಿ ಆಲ್ರೆಡಿನ, ಏನಂದರೆ ಈಗ ಬೆಸ್ಟ್ ಇದನ್ನು ತೊಗೊಂಡ್ಬಿಡೋಣಂತ ರೀ. 1 ಸೆಕೆಂಡ್. ಸೊ ಈಗ ಇಲ್ಲೇ 4 ನ್ಯೂಟ್ರಾನ್ಸ್ ಅದಾವೆ ಈ ಜನ್ರೇಷನ್ ಒಳಗೆ. ನೆಕ್ಸ್ಟ್ ಆ್ಯಕ್ಚುಲಿ ಇಲ್ಲೇ 8 ಬರ್ತಾವೆ. ಬಟ್ ಆ 8ನೊಳಗೆ ಓನ್ಲಿ 3 ನ್ಯೂಟ್ರಾನ್ಸ್ ಅಷ್ಟೇ ಮುಂದಿನ ಫರ್ದರ್ ಫಿಷನ್ ಪ್ರೊಡ್ಯೂಸ್ ಮಾಡಿದ್ವು. ಅಂದರೆ ಇಲ್ಲಿ ನೀವು ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಹೆಂಗೆ ಕ್ಯಾಲ್ಕ್ ಮಾಡ್ತೀರಿ? k is equals to number of neutrons producing fission in this generation divided by the number of neutrons which produced the fission in the previous generation. So obviously in this case the answer is less than 1, 0.75 ಬರ್ತದೆ, 3/4. So this kind of a chain reaction is called as subcritical chain reaction. So multiplication factor k ಅಂತ ನಾವು ಡಿಸ್ಕಸ್ ಮಾಡಿದ್ವಲ್ಲ, it is number of fission producing neutrons in a generation divided by number of fissions producing same other neutrons in the preceding generation, ಹಿಂದಿನ generation. So depending on whether the value of k is equal to 1, greater than 1 or less than 1, ನಾವು ಅದಕ್ಕೆ ಸಬ್ ಕ್ರಿಟಿಕಲ್, ಕ್ರಿಟಿಕಲ್, ಸೂಪರ್ ಕ್ರಿಟಿಕಲ್ ಅಂತ ಹೇಳ್ತೀವಿ. ಸೊ ಈಗ ನೆಕ್ಸ್ಟ್ ವಿಡಿಯೋದೊಳಗೆ ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಆಗಲಿ ಏನು ಹೇಳಿದ್ನಲ್ಲ, ಕಂಟ್ರೋಲ್ ಚೈನ್ ರಿಯಾಕ್ಷನ್ ಮಾಡ್ತಾರೆ ಕೈಗಾದೊಳಗೆ ಐತಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊತ ಹೋಗೋಣಂತೆ. ಸೊ ಅದು ನ್ಯೂಕ್ಲಿಯರ್ ರಿಯಾಕ್ಟರ್ ಒಂದು ಟಾಪಿಕ್ ಮುಗೀತಂದ್ರೆ ವಿತ್ ಡೈಗ್ರಾಮ್ ಬರ್ತೈತಿ. ಅದಾದಮೇಲೆ ನ್ಯೂಕ್ಲಿಯರ್ ಫ್ಯೂಷನ್ ಒಂದಾದ್ರೆ ಈ ಚಾಪ್ಟರ್ ಮುಗಿತೈತಿ ಆಸ್ ಪರ್ ದ ಸಿಚುವೇಶನ್ ರೈಟ್ ನಾವು, ಆ್ಯಸ್ ಆಫ್ ನಾವು. ಓಕೆ, ಮುಂದೆ ನೋಡೋಣ ಅಂತ ಹೇಳ್ತೀನಿ. ಸೊ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ನಮಸ್ಕಾರ.